ಶಾಂತಿ. ಎಲ್ಲರೂ ವತನದಲ್ಲಿ ಕೂತಿದ್ದೀರಾ ಬಾಬಾ ಅವ್ರ ಸನ್ಮುಖದಲ್ಲಿ. ಬಾಬಾ ಅವ್ರ ಹೊಸ ಜಗತ್ತಿನ ಬಗ್ಗೆ ಹೇಳ್ತಿದ್ದಾರೆ. श्री कृष्ण की आत्मा ज़्यादा फेमस है, नाम बाला है उसकी माता पिता का नहीं क्यों? ಶ್ರೀಕೃಷ್ಣನ ಆತ್ಮನ ಹೆಸರು ದೊಡ್ಡದಾಗಿದೆ ವಿಶ್ವದಲ್ಲಿ, ಪರಮಾತ್ಮ ಅಂತಾರೆ. ಬಟ್ ಅವ್ರ ತಂದೆ ತಾಯಿ ಹೆಸರು ಇಲ್ವೇ ಇಲ್ಲ. ಕಾರಣ ಏನು? ಕ್ಯೂ? क्योंकि श्री कृष्ण की आत्मा 100% सतो प्रधान कर्मातीत है. राधे कृष्ण की आत्माएं, उनका ही योग बल से जन्म होता, माता पिता का नहीं. ರಾಧೆ ಕೃಷ್ಣನ ಆತ್ಮ ಇದೆಯಲ್ಲ, 100% ಸತೋ ಪ್ರಧಾನ ಕರ್ಮಾತೀತ ಆತ್ಮಗಳು. ಯಾವ ಕಾರಣ? ಅವರಿಂದ ಯೋಗ ಬಲದ ಜನ್ಮ ಶುರುವಾಗುತ್ತೆ, ಲಕ್ಷ್ಮೀನಾರಾಯಣನಿಂದ. ಬಟ್ ಅವ್ರ ತಂದೆ ತಾಯಿ ಕೃಷ್ಣನಿಗೆ ಯಾರು ಜನ್ಮ ತಗೋತಾರೆ, ಅವ್ರ ಜನ್ಮ ಯೋಗ ಬಲದ್ದಲ್ಲ, ಅದಕ್ಕೆ ಅವ್ರ ಗಾಯನ ಇಲ್ಲ. ಬಟ್ ಆ ರಹಸ್ಯಗಳೇನಿದೆ ಅದನ್ನು ಬಾಬವರು ಆಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾರವರು? ಮೇ ಬಿ ಫೇಲ್ಡ್ ಸ್ಟೂಡೆಂಟ್ಸ್. ಸೊ ಹಂಗೆ ಬಾಬಾ ಹೇಳ್ತಾರೆ, ಇದು ತುಂಬ ದೊಡ್ಡ ರಹಸ್ಯಯುಕ್ತ ಮಾತು ಅಂತ. मीठे बच्चे संगम युग पर ही तुम्हें आत्म अभिमानी बनने की मेहनत करनी पड़ती है. सतयुग अथवा कलयुग में ये मेहनत होती नहीं. ನೆನ್ನೆನೂ ಬಾಬೋರು ಅದೇ ಹೇಳಿದ್ರಲ್ಲ, ಆತ್ಮಾಭಿಮಾನಿ ಆದಾಗಲೇ ಬಾಬಾ ಸದ್ಗುರು ಏನು ಮಾರ್ಗ ತೋರಿಸ್ತಿದಾರಲ್ಲ ಅದು ಅರ್ಥ ಆಗುತ್ತೆ. ಇಲ್ಲ ಅಂದರೆ ಮಾರ್ಗ ಏನು, ಯಾಕೆ ಮನೆಗೆ ಹೋಗ್ಬೇಕು, ಹೆಂಗೆ ಹೋಗ್ಬೇಕು, ಅದಕ್ಕೆ ಇಲ್ಲೇನು ಮಾಡಬೇಕನ್ನೋ ಚಿಂತನೆ ಏನಿದೆಯಲ್ಲ, ಅದರ ರಿಯಲೈಸೇಷನ್, ಆ ಬುದ್ಧಿವಂತಿಕೆ, ತಿಳುವಳಿಕೆ ಅದು ಇರಲ್ಲ, ಅರ್ಥ ಆಗಲ್ಲ. ಅದಕ್ಕೆ ತಾನೇ ಪುರುಷಾರ್ಥ ಮಾಡಲ್ಲ, ಯೋಗ ಮಾಡಲ್ಲ. ಸೊ ಹಂಗೆ ನೆನ್ನೆ ವಿಶೇಷ ಮಾತು, ಫಿಲಮ್ ನೋಡಂಗಿಲ್ಲ BKS ಅಂದರು. ಮಜಬೂತ್ ಇದ್ದವ್ರು ಹೋಗಿ ಸೇವೆ ಮಾಡಿ ಅಂದರು, ಹೋಗಿ ನೋಡಿ ಅಂದಿಲ್ಲ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನೆನ್ನೆ ವಿಷಯನ. ಆತ್ಮಾಭಿಮಾನಿಗಳೇನಿದ್ದಾರೆ ಹೋಗಾಚೆ ಕಡೆ ಸೇವೆ ಮಾಡ್ಬೋದೇ ಹೊರ್ತು ಅದು ಏನು ಪ್ರವೃತ್ತಿಯಲ್ಲಿ ಇರೋರು, ಮಜಬೂತಾಗಿರೋರು ಅಂತ ಇಂಥವ್ರಲ್ಲ. ಇವತ್ತು ಬಾಬಾ ಮೀಠೆ ಬಚ್ಚೆ, ಮಧುರವಾದಂತಹ ಮಕ್ಕಳೇ, ಸಂಗಮ ಯುಗದಲ್ಲೇನೆ ನೀವು ಆತ್ಮಾಭಿಮಾನಿ ಆಗೋ ಪರಿಶ್ರಮ ಪಡಬೇಕಾಗುತ್ತೆ. ಸತ್ಯುಗ ಅಥವಾ ಕಲಿಯುಗದಲ್ಲಿ ಈ ಪರಿಶ್ರಮ ಇಲ್ಲ. ಕಲಿಯುಗದಲ್ಲಂತೂ ಗೊತ್ತೇ ಇರಲಿಲ್ಲ, ಸಂಗಮ ಯುಗದಲ್ಲಿ ಬಾಬಾ ಬಂದ ಮೇಲೇ ಗೊತ್ತು. ಸತ್ಯುಗದಲ್ಲಿನೂ ಬಾಬಾ ಬರಲ್ಲ, ಇಲ್ಲಿನ ಪ್ರಾರಬ್ಧ ತಾನೇ. ಸೊ ಅಂದಾಗ ಆತ್ಮಾಭಿಮಾನಿ ಆಗೋ ಸಬ್ಜೆಕ್ಟ್ ಎಷ್ಟು ಇಂಪಾರ್ಟೆಂಟು. ಯಾಕೆಂದರೆ ಇರೋ ಬರೋ ಪ್ರಾಪ್ತಿಗಳಿದೆಯಲ್ಲ, ಎಲ್ಲ ಯುಗಗಳ ಪ್ರಾಪ್ತಿ, ಈಶ್ವರೀಯ ಪ್ರಾಪ್ತಿಗಳು, ಈಗ ಏನು ಮಾಡ್ಕೋಬೇಕು ಅದು ಮಾಡ್ಕೊಂಬಿಡ್ಬೇಕು. ಅದು ಮಾಡ್ಕೊಳ್ಬೇಕಂದ್ರೆ ಸೋಲ್ ಕಾನ್ಶಿಯಸ್ ಆತ್ಮಾಭಿಮಾನಿ ಸ್ಥಿತಿ ಬೇಕು. श्री कृष्ण का नाम उनके माँ बाप से भी अधिक बाला है. क्यों? क्योंकि श्री कृष्ण से पहले जिनका भी जन्म होता है वे जन्म योग बल से नहीं होता. कृष्ण के माँ बाप ने कोई योग बल से जन्म नहीं लिया है. अंडरलाइन. पूरी कर्मातीत अवस्था वाले राधे कृष्ण ही है, वही सदगति को पाते हैं. जब सब पापात्माएं खत्म हो जाती है, सब गुल गुल नई दुनिया में श्री कृष्ण का जन्म होता है. उसे ही वैकुंठ कहा जाता है. संगम पर श्री कृष्ण की आत्मा ने सबसे अधिक पुरुषार्थ किया है, इसलिए उनका नाम बाला है.
अधिक, राधे से भी थोड़ा सा अधिक सब में. ಯಾಕೆಂದ್ರೆ ಶ್ರೀಕೃಷ್ಣನ ಜನ್ಮ ಏನು ಆಗುತ್ತೆ, ಅದಕ್ಕೆ ಮೊದಲು ಅವ್ರ ತಂದೆ ತಾಯಿಗಳೇನು ಜನ್ಮ ತಗೋತಾರೆ, ಅವ್ರ ಜನ್ಮ ಯೋಗ ಬಲದ್ದಲ್ಲ. ಕೃಷ್ಣನ ತಂದೆ ತಾಯಿ ಏನಿದ್ದಾರೆ ಅವರು ಯೋಗ ಬಲದವರಲ್ಲ ಅಂದಾಗ ನ್ಯಾಚುರಲಿ ಅವ್ರ ಪೂಜೆ ಆಗೋಕ್ಕಾಗಲ್ಲ. ಅವ್ರದ್ದೇ ಪವಿತ್ರತೆ ಇಲ್ಲದೆ ಜಗತ್ತಲ್ಲಿ ಯಾರು ಫೇಮಸ್ ಆಗೋಕ್ಕಾಗಲ್ಲ. ವೆರಿ ಇಂಪಾರ್ಟೆಂಟ್. ಪೂರಿ ಕರ್ಮಾತೀತ ಅವಸ್ಥೆ, ಸಂಪೂರ್ಣ ಸತೋ ಪ್ರಧಾನ ಪವಿತ್ರ ಸ್ಥಿತಿ. ಕರ್ಮಾತೀತ ಅಂದರೆ ಅದು ಜಗತ್ತಿನಲ್ಲಿ ಮೊದಲನೇ ನಂಬರ್. ಅಂದರೆ ರಾಧೇಕೃಷ್ಣನ ಆತ್ಮಗಳು ಅವರೇ ಸದ್ಗತಿಯನ್ನು ಪಡ್ಕೊಳ್ಳೋದು. ಯಾವಾಗ ಜಗತ್ತಲ್ಲಿ ಟೋಟಲ್ ಪಾಪಾತ್ಮರು ಯಾರು ಯೋಗ ಬಲದಿಂದ ಜನ್ಮ ತಗೊಂಡಿರ್ಲಿಲ್ಲ ತಂದೆ ತಾಯಿಗಳು, ಅವರು ಏನು ಇವ್ರಿಗೆ ಜನ್ಮ ಕೊಡ್ತಾರೆ, ಇವ್ರ ಜೊತೆ 9 lakhs ಎಲ್ಲ ಜನ್ಮ ಏನು ತಗೋತಾರೆ, ಅವ್ರ ತಂದೆ ತಾಯಿಗಳೆಲ್ಲ ಯೋಗ ಬಲದವರಲ್ಲ. ಸೊ ಅಂದಾಗ ಇವ್ರು ಎಲ್ಲರೂ ತಂದೆ ತಾಯಿಗಳನ್ನು ಮೇಲೋಗ್ತಾರೆ ಲಾಸ್ಟಲ್ಲಿ. ಸೊ ಹೊಸ ಜಗತ್ತು ಯಾವಾಗ ಕೃಷ್ಣನ ರಾಜಧಾನಿ ಅವನು ದೊಡ್ಡವನಾಗಿ 1-1 ಶುರುವಾಗುತ್ತಲ್ಲ, ಅವಾಗ ಪಾಪಾತ್ಮರ ಇಲ್ಲಿ ಟ್ರೇಸು ಇರಲ್ಲ. ಕೃಷ್ಣ ಜನ್ಮ ತಗೊಳ್ವಾಗ್ಲೇನೆ ಅಷ್ಟು ಆಹಾಕಾರ ಇರುತ್ತೆ, ವಿಕಾರಗಳು ಮರ್ಜ್ ಆಗ್ಬಿಡುತ್ತೆ. ಅಷ್ಟು ಸತೋ ಪ್ರಧಾನ ಆತ್ಮ ಜಗತ್ತಿಗೆ ಕೆಳಗಿಳಿಬೇಕಂದ್ರೆ ಇದು ಸಾಧಾರಣ ವಿಷಯ ಅಲ್ಲ. ಅಂದಾಗ ಎಲ್ಲದೂ ಅಷ್ಟು, ಅದಕ್ಕೆ ತಾನೇ ಜೈಲಲ್ಲಿ ಜನ್ಮ ತಗೊಂಡಿದ್ದು ಅಲ್ಲಿ ಆಹಾಕಾರ ಅನ್ನೋ ಥರ. ಇದೆಲ್ಲ ಜೈಲ್, ರಾವಣನ ಜೈಲ್ ಅಂದರೆ ಎಲ್ಲ ದುಃಖಿಗಳು ತಾನೆ. ಅಂತಿಮ ಆಹಾಕಾರದ ಮಧ್ಯದಲ್ಲಿ ಕೃಷ್ಣನ ಜನ್ಮ ಜೈ ಜೈಕಾರ ಅಂದಾಗ ಎಲ್ಲ ಹೋಗಬೇಕು ಅನ್ನೋ ಒಂದು ಬಿಲ್ಕುಲ್ ವಾತಾವರಣ ಹಂಗಿರುತ್ತೆ. ವೈರಾಗ್ಯದ ವಾತಾವರಣ. ಏ ಪ್ರಭು ನೀನೇ ಅನ್ನೋ ಥರ ಇರುತ್ತೆ. ಬಾಬಾ ನೆನಪಲ್ಲಿ ಎಲ್ಲರೂ ಜಗತ್ತಲ್ಲಿ ಎಲ್ಲರಿಗೆ ಗೊತ್ತಾಗ್ಬಿಡುತ್ತೆ ಬಾಬಾ ಬಂದರು, ಹೊಸ ಜಗತ್ತು ಸ್ಥಾಪನೆ ಮಾಡಿದ್ರು ಅಂತ. ಸೊ ಅಂದಾಗ ಆ ಟೈಮಲ್ಲಿ ಅವ್ರು ಇಳಿಯೋದು. ಇಲ್ಲಿ ಯಾವ ಗಲೀಜು ಗಂದಗಿ ಇರಲ್ಲ. ಎಲ್ಲರೂ ಹೋಗೋದ್ರಲ್ಲಿ ಬ್ಯುಸಿ ಆಗ್ತಾರಲ್ಲ, ಎಲ್ಲರಿಗೆ ಇನ್ನೇನು ಮುಗ್ದೋಯ್ತು ನಮ್ದೆಲ್ಲ ಅನ್ನೋ ಥರ ಎಲ್ಲ ಮರ್ಜ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಪಾಪಾತ್ಮಾಯಿ ಕಂಪ್ಲೀಟ್ ಶ್ರೀಕೃಷ್ಣ जन्म ई दुनिया में जन्म होता है तो उसे ही वैकुंठ कहा जाता है. ಅದನ್ನೇ ವೈಕುಂಠ ಅಂತ ಹೇಳೋದು. ಸಂಗಮ ಯುಗದಲ್ಲಿ ಶ್ರೀಕೃಷ್ಣನ ಆತ್ಮ ಎಲ್ಲದಕ್ಕಿಂತ ಅಧಿಕ ಪುರುಷಾರ್ಥ ಮಾಡಿರ್ತಾರೆ. ಅದಕ್ಕೆ ಅವರ ಹೆಸರು ಜಾಸ್ತಿ ಬಾಲ ಇರುತ್ತೆ. ಅಂದರೆ ಇಷ್ಟು 750 ಕೋಟಿ ಇರ್ತಾರೆ ಅಂತ ಇಲ್ಲ, ತುಂಬ ಜನ ವಿನಾಶದಲ್ಲಿ ಹೊರಟೋಗಿರ್ತಾರೆ. ತುಂಬ ಹಾಹಾಕಾರ ಅಂತಂದರೆ ಎಲ್ಲ ಬೇಕಾದಷ್ಟು ದೇಶಗಳೆಲ್ಲ ನೀರಲ್ಲಿ ಹೊರಟೋಗಿರುತ್ತೆ. ಇರೋರು ಸ್ವಲ್ಪ ಜನನು ಕೃಷ್ಣ ಜನ್ಮ ತಗೊಳ್ಳುವಾಗ ಎಲ್ಲರೂ ಸ್ವಲ್ಪನೇ ಜನ, ಬಟ್ ಅವರೆಲ್ಲರೂ ಒಂದು ಪಾವನ ವಾಯುಮಂಡಲದಲ್ಲಿ ಬಿಲ್ಕುಲ್ ಹಂಗಿರ್ತಾರೆ. ಯಾವುದರಲ್ಲಿ ಯಾವ ಅಶುದ್ಧತೆ ಇರಲ್ಲ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ಯೋಗ ಬಲದಿಂದ ಜನ್ಮ ಏನಿದೆ ಶ್ರೀಕೃಷ್ಣನಿಂದ ಶುರುವಾಗ್ತದೆ. ಓಂ ಶಾಂತಿ. ಅರ್ಥ ಆಯ್ತಾ? ಇನ್ನು ಬಾಬಾ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ. मीठे मीठे रूहानी बच्चों को रूहानी बाप बैठ समझाते. 5000 वर्ष बाद एक ही बार बच्चों को आकर पढ़ाते. पुकारते भी है कि हम पतितों को पावन आकर बनाओ. तो सिद्ध होता है कि ये पतित दुनिया है, नई दुनिया उन पावन दुनिया थी. नया मकान खूबसूरत होता है ना, पुराना जैसे टूटा फूटा हो जाता है, बरसात में गिर भी पड़ता है. ಮಧುರವಾದಂಥ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ತಿಳಿಸ್ಕೊಡ್ತಿದ್ದಾರೆ. ಏನು ತಿಳಿಸ್ಕೊಡ್ತಿದ್ದಾರೆ? ನಾನು 5000 ವರ್ಷಗಳ ಹಿಂದಿನಂತೆ ಬಂದು ಓದಿಸ್ತಿದ್ದೀನಿ. ಯಾಕೆ ಓದಿಸ್ತಿದ್ದೀನಿ ಅಂದರೆ, ನನ್ನನ್ನು ನೀವು ಕರೆದ್ರಲ್ಲ, ಹೇ ಪತಿತ ಪಾವನ ಬಾ ನಮ್ಮನ್ನು ಪಾವನ ಮಾಡು. ನಿಮ್ಮನ್ನು ಪಾವನ ಮಾಡಿದ್ರೆ ನಿಮಗೆ ಪಾವನ ಪ್ರಪಂಚ ಬೇಕು.
ಸೊ ಪತಿತ ಪ್ರಪಂಚ ಹೋಗುತ್ತೆ. ಹಳೆ ಮನೆ ಹೊಸ ಮನೆಗೆ ವ್ಯತ್ಯಾಸ ಅಂತೂ ಇದೆ ತಾನೆ. ಹೊಸ ಮನೆ ತುಂಬ ಸುಂದರವಾಗಿರುತ್ತೆ, ಹಳೆ ಮನೆ ಎಲ್ಲ ಕಿತ್ಕೊಂಡ್ ಬೀಳ್ತಾ ಇರುತ್ತೆ ಮಳೆ ಬಂದರೆ ಟಪಾರನಂತೆ. ಅದಕ್ಕೆ ಹೇಳ್ತಿದ್ದಾರೆ ಪ್ರಪಂಚನೂ ಹಂಗೆ ಆಗ್ಬಿಟ್ಟಿದೆ ಅಂತ, ಹಳೆ ಪ್ರಪಂಚ. ಬಾಬಾನನ್ನು ಕರೆಯೋದಂದ್ರೆ ಇನ್ನಾಗಲ್ಲ ಅನ್ನೋ ಥರ ತಾನೆ. तो अभी तुम बच्चे जानते हो बाप आया है नई दुनिया बनाने, अभी पढ़ा रहे हैं, फिर 5000 वर्ष बाद भी पढ़ाएंगे. ऐसा कभी कोई साधु संत आदि अपने फॉलोअर्स को नहीं पढ़ाएंगे. उनको ये पता ही नहीं है, ना केल का पता है, क्योंकि निवृत्ति मार्ग वाले हैं. ಅಂದರೆ ಇವಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು, ಬಾಬಾ ಬಂದ್ಬಿಟ್ಟಿದ್ದಾರೆ, ಬಂದು ಓದಿಸ್ತಿದ್ದಾರೆ ಎಂದಾಗ 5000 ವರ್ಷದ ನಂತರನೂ ಓದಿಸ್ತಾರೆ. ಈ ಮಾತನ್ನ ಸಾಧು ಸಂತರು ಯಾರೂ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಸಾಧು ಸಂತರು ನಿವೃತ್ತಿ ಮಾರ್ಗದವರು. ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ ಜ್ಞಾನ ಅಂದ್ರೆ, ಅವ್ರಿಗೂ ಗೊತ್ತಿಲ್ಲ ನಾಟಕ ಏನು ಅಂತ. बाप बिगर कोई भी सृष्टि के आदि मध्य अंत का राज समझा ना सके. आत्म अभिमानी बनने में ही बच्चों को मेहनत होती है, क्योंकि आधा कल्प में तुम कभी आत्मा अभिमानी नहीं बने हो. अब बाप कहते हैं अपने को आत्मा समझो, ऐसे नहीं कि आत्मा सो परमात्मा है. ಈಗ ಪರಮಾತ್ಮನ ವಿನಃ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾರಿಗೂ ಗೊತ್ತಿಲ್ಲ, ಕೊಡಕ್ಕಾಗೋದೂ ಇಲ್ಲ. ಅವರೇ ಬಂದು ಯಾವಾಗ ಕೊಡ್ತಿದ್ದಾರೆ ಎಂದಾಗ, ಯಾರಿಗೆ ಕೊಡ್ತಿದ್ದಾರೆ ನೀವು ಮಕ್ಕಳು ನಿಮಗಷ್ಟೇ ಗೊತ್ತು ಅಂದಾಗ, ಏನು ವಿದ್ಯೆ? ಆತ್ಮಾಭಿಮಾನಿಯಾಗಿ ನೀವು ಪಾವನರಿದ್ರಿ, ನೀವು ಹಂಗಾಗಬೇಕು, ಪಾವನರಾಗಿ ನನ್ನ ಜೊತೆ ಬರಬೇಕು, ಇದಲ್ವ ಜ್ಞಾನ? ಸೊ ಅಂದಾಗ ನೀವು ಆ ಪರಿಶ್ರಮ ಪಡಲೇಬೇಕು. ಯಾಕೆಂದರೆ ಅರ್ಧ ಕಲ್ಪ ಎಂಥ ಅಭ್ಯಾಸ ಆಗೋಯ್ತು? ಉಲ್ಟಾ ಅಭ್ಯಾಸ, ದೇಹಾಭಿಮಾನದ ಅಭ್ಯಾಸ ಆಯಿತು. ಆತ್ಮಾಭಿಮಾನಿ ಆಗೋದು ನೀವು ಮಾಡಲೇ ಇಲ್ಲ, ಅದಕ್ಕೆ ಈಗ ನೀವು ಮಾಡಬೇಕಾಗುತ್ತೆ. ಅಂದರೆ ಅದಕ್ಕೆ ಕಷ್ಟ ಆಗ್ತಿದೆ ಮಕ್ಕಳಿಗೆ. तो ऐसे नहीं आत्मा समझो, लेकिन मैं परमात्मा, आत्मा सो परमात्मा ಅಂತಲ್ಲ, नहीं. अपने को आत्मा समझ परमपिता परमात्मा शिव को याद करना है. याद की यात्रा मुख्य, ನೆನಪಿನ ಯಾತ್ರೆ ಮುಖ್ಯ. ಆತ್ಮ ಅಂತ ತಿಳಿದು ತಂದೆ ಪರಂಪಿತನನ್ನ ನೆನಪು ಮಾಡಬೇಕು. ಯಾಕೆ? ಜಿಸ್ಸೆ ಹಿ ತುಮ್ ಪತಿತ್ ಸೆ ಪಾವನ್ ಬಂತೆ. ಯಾಕೆ ನೆನಪು ಮಾಡಬೇಕು? ಯಾಕೆಂದ್ರೆ ಇದು ಕಂಪಲ್ಸರಿ. ಈಗ ನಾವೆಲ್ಲರೂ ಪಾವನರಾಗಲೇಬೇಕು. ಇಸ್ಮೇ ಕೋಯಿ ಸ್ಥೂಲ್ ಬಾತ್ ನೈಸೆ. ಇದು ಬುದ್ಧಿಗೆ ಹೋಗ್ತಿದ್ಯಾ? ಯಾಕೆ ಯೋಗ ಇಂಪಾರ್ಟೆಂಟು? ನಾವು ಮನೆಗೆ ಹೋಗಲೇಬೇಕು ಅಂದಾಗ ಏಟ್ ತಿಂದು ಪಾವನರಾಗಿ ಯಾಕೆ ಹೋಗ್ಬೇಕು? ಬೈ ಪನಿಷ್ಮೆಂಟು. ಸ್ವಲ್ಪ ಆದರೂ ಯೋಚನೆ ಮಾಡಬೇಕಲ್ವಾ? ಯಾವಾಗ ತಂದೆ ಪ್ರೀತಿಯಿಂದ ಹೇಳ್ತಾರೆ, ಅರೆ ಮಕ್ಕಳೇ ಪಾವನರಾಗಿ, ಮನೆಯಲ್ಲಿದ್ದು ಯೋಚನೆ ಮಾಡ್ತಿದ್ದೀರಾ, ಯೋಗ ಯೋಗ ಯೋಗ. ಅರ್ಥಾತ್ ಬಾಬನ್ ನೆನ್ಪಲ್ಲಿ ನಿರಂತರ ಇರ್ಬೇಕನ್ನೋದು ಸದಾ ಇರ್ಬೇಕಲ್ವಾ ಮಕ್ಕಳೇ? ಯಾಕೆಂದ್ರೆ ನೀವು ಪಾವನರಾಗಲೇಬೇಕು, ಇನ್ನು ಬೇರೆ ದಾರಿನೇ ಇಲ್ಲಲ್ಲ. ಇಸ್ಮೇ ಕೋಯಿ ಇದು ಸ್ಥೂಲವಾದ ಮಾತಲ್ಲ ಪಾವನ ಆಗು ಅನ್ನೋದು, ಶರೀರದ ಮಾತು ಎಲ್ಲಿದೆ? ಕೋಯಿ ನಾಕ್ ಕಾನಾದಿ ನೈ ಬಂದ್ ಕರ್ನಾ ಹೈ. ಮೂಲ ಬಾತೆ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರ್ನಾ ಹೈ. ಅಥವಾ ಸ್ಥೂಲ ಸಾಧನೆ ಹಾಕೋದಲ್ಲ ಯೋಗ ಅಂದ್ರೆ. ಬಾಬಾ ಹೇಳೋದು ಆತ್ಮ ಅಂತ ತಿಳಿದು ಆತ್ಮ ತನ್ನ ತಂದೆಯನ್ನ ಶಿವಬಾಬುರನ್ನ ನೆನಪು ಮಾಡೋದು. ಕೇಳ್ತಾ ಕೇಳ್ತಾ ಹೋಗ್ತಾ ಇದ್ದೀರಾ, ಬಾಬನ್ ನೋಡ್ತಾ ಇದ್ದೀರಾ, ಅಥವಾ ಮನೆಯಲ್ಲಿ ಬೇರೆ ಬೇರೆ ವಿಚಾರ ಬರಂಗಿಲ್ಲ. ಈಗ ತುಮ್ ಆಧಾ ಕಲ್ಪ್ ಸೆ ಹಿರೇ ಹುಯೇ ಹೋ. ಕಿಸ್ಮೆ? ದೇಹ ಅಭಿಮಾನ್ ಮೇ. ಅರ್ಧ ಕಲ್ಪದ ಪಕ್ಕಾ ಅಭ್ಯಾಸ ಮಕ್ಕಳೇ ನಿಮಗೆ ದೇಹಾಭಿಮಾನದ್ದು. ಅವ್ರು ಉಸ್ಮೇ ಇರೇನ ದೇಹಾಭಿಮಾನದಲ್ಲೇನೆ ಬದುಕು ಬಂದಿದ್ದಲ್ಲ. 2 ಯುಗ ಗೊತ್ತೇ ಇಲ್ಲಲ್ಲ ನಾನು ಆತ್ಮ ಅಂತ. ಪೆಹಲೆ ಅಪ್ನೆ ಕೋ ಆತ್ಮ ಸಮझेंगे ತಬ್ ಬಾಪ್ ಕೋ ಯಾದ್ ಕರ್ ಸಕೆಂಗೆ. ಇಲ್ಲಿನೂ ಆದತ್ ಏನಾಗೋಯ್ತಂದ್ರೆ ದೇಹಾಭಿಮಾನದಲ್ಲೇ ಇಡೀ ದಿನ ಬದುಕೋದು. ಬೆಳಗ್ಗೆ ಸಂಜೆ ಬಾಬನಿಗೆ ಒಂದು ನಮಸ್ಕಾರ ಹಾಕ್ಬಿಡೋದು, ಬಾಬಾ ಮೀಠೆ ಬಾಬಾ ಪ್ಯಾರೆ ಬಾಬಾ. ಹಂಗೆ ಮಾಡಲ್ಲ ತಾನೆ? ಇಡೀ ದಿನ ಬ್ಯುಸಿ ಇದ್ವಿ, ಏನು ಮಾಡೋದು ಅಂತ ಇಲ್ಲ ತಾನೆ? ಏನಂತೀರಾ? ಮನೆಯಲ್ಲಿದ್ದರೆ ಕೆಲಸ ಕಾರ್ಯ ಇದ್ದೇ ಇರುತ್ತೆ, ಅದು ಬೇರೆ ವಿಷಯ. ಬಟ್ ಆದರೆ
ಯಾವಾಗ್ಲೂ ಬುದ್ಧಿಯ ನೇತ್ರ ಕಣ್ಣೇನಿದೆ ಅದು ಬಾಬನ್ ನೋಡ್ತಾ ಇರ್ಬೇಕು, ಮಾತಾಡ್ತಾ ಇರ್ಬೇಕು. ಅದಕ್ಕೆ ಏನು ಹೇಳ್ತಾರೆ, ಭಕ್ತಿ ಮಾರ್ग में भी बाबा बाबा कहते आए हो ना, बच्चे जानते हैं सतयुग में एक ही लौकिक बाप है। वहां पारलौकिक बाप को याद नहीं करते क्योंकि सुख है, भक्ति मार्ग में दो बाप बन जाते, लौकिक और पारलौकिक. ತಂದೆ ಹೇಳೋದು, ಮಕ್ಕಳೇ ನಿಮಗೇನಕ್ಕೆ ಕಷ್ಟ ಆಗಬೇಕು, ನನಗೆ ಅಪ್ಪ ತಂದೆ ಅಂತ ಹೇಳ್ಕೊಂಡು ಬಂದಿದ್ದೀರ ತಾನೆ 2 ಯುಗ. ಎಲ್ಲಿ 2 ಯುಗ ಅಂದರೆ ದ್ವಾಪರ ಕಲಿಯುಗದಲ್ಲಿ ಭಕ್ತಿಯಲ್ಲಿ. ಈಗ ಅದು ನೆನಪು ಮಾಡೋಕ್ಕೇನು, ಆತ್ಮ ಅಂತ ತಿಳಿದು ನೆನಪು ಮಾಡಬೇಕು. ಅದೇ ತಂದಿನ ಅಡಿಷನ್ ಏನಾಯಿತು, ಆತ್ಮ ಅಂತ. ಅಂಡ್ ವಿತ್ ಪರಿಚಯ ಪರಮಧಾಮದಲ್ಲಿ ನೆನಪು ಮಾಡಬೇಕು ಬಾಬವ್ರನ್ನ. ಸೊ ಅದಕ್ಕೆ ಹೇಳ್ತಿದ್ದಾರೆ, ನಿಮಗೆ ಕಷ್ಟ ಆಗಬಾರ್ದಲ್ಲ. ಲೌಕಿಕ ಪಾರಲೌಕಿಕ ಇಬ್ಬರೂ ತಂದೆಯರನ್ನ ದ್ವಾಪರದಿಂದ ನೆನಪು ಮಾಡಿ ಅಭ್ಯಾಸ. ಸತ್ಯುಗದಲ್ಲಿ ಒಬ್ಬರೇ ತಂದೆ, ಅವ್ರ ಲೌಕಿಕ ತಂದೆ ಅಷ್ಟೇ. ಅಲ್ಲಿ ಬಾಬವ್ರನ್ನ ನೆನಪು ಮಾಡೋ ಪ್ರಶ್ನೆ ಇಲ್ಲಲ್ಲ, ಪಾರಲೌಕಿಕ ತಂದೆ ಇಲ್ಲ. ಸೊ ಸಂಗಮ ಯುಗದಲ್ಲಿ 3 ಜನ ಇದ್ದಾರೆ, ಲೌಕಿक पारलौकिक और अलौकिक. ब्रह्मा बाप भी है ना, लेकिन याद तो किसको करना. ಇಲ್ಲಿ ಸಂಗಮ ಯುಗದಲ್ಲಿ ಒಬ್ಬರೇ ಪಾರಲೌಕಿಕ ತಂದೆ ನೆನಪು ಮಾಡಬೇಕು. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬವರು, ನೆನಪಿನ ಯಾತ್ರೆ ಅಂದರೆ ಪಕ್ಕಾ ಒಬ್ಬ ಬಾಬನ ನೆನಪು. तो दुख में सब पारलौकिक बाप को याद करते हैं, सतयुग में भक्ति होती नहीं, वहाँ ही ज्ञान का प्रारब्ध. ऐसे नहीं, ज्ञान रहता है, इस समय के ज्ञान की प्रारब्ध मिलती है. बाप तो एक ही बार आते हैं, आधा कल्प बेहद के बाप का सुख का वर्षा रहता है. फिर लौकिक बाप से आधा कल्प का वर्षा मिलता, ये मनुष्य नहीं समझ सकते हैं. ನೋಡಿ, ಪಾರಲೌಕಿಕ ತಂದೆ ಅರ್ಧ ಕಲ್ಪ ಜ್ಞಾನದ ಪ್ರಾರಬ್ಧ ಸಿಗುತ್ತೆ. ಅದು ಏನು ಪೂರ ರಾಜಾಯಿ ತಗೋಬೇಕಲ್ವಾ. ಮತ್ತೆ ನಾನು ಬರೋದು ಒಂದೇ ಸಾರಿ ಕೊಟ್ಟು ಹೋಗ್ತೀನಿ ಇಡೀ ಕಲ್ಪಕ್ಕೆ. 2 ಯುಗ 100%. ದ್ವಾಪರದಲ್ಲಿನೂ ನಾವು ಚೆನ್ನಾಗಿರ್ತೀವಿ, ಕಲಿಯುಗದಲ್ಲಿನೂ ಎಂಡ್ವರೆಗೂ ಚೆನ್ನಾಗಿರ್ತೀವಿ. ಲಾಸ್ಟಲ್ಲಿ ಅಷ್ಟೇ 8 ಪುರುಷಾರ್ಥ ಮಾಡಬೇಕು. ಇಷ್ಟೆಲ್ಲ ಗ್ಯಾರಂಟಿ ಇರುವಾಗ ಎಷ್ಟು ಪುರುಷಾರ್ಥ ಮಾಡಬೇಕು. ಮಕ್ಕಳೇ, ನಿಮಗೆ ಲೌಕಿಕ ತಂದೆಯಿಂದ ಅದಕ್ಕೆ ಆಯಾ ಜನ್ಮಕ್ಕೆ ಆಯಾ ಇದಿಷ್ಟಿಷ್ಟು ಸಿಗುತ್ತೆ ಅಷ್ಟೆ. ಅಂದರೆ ಇದೊಂದು ಅರ್ಥ ಆಗ್ಬೇಕು ಚೆನ್ನಾಗಿ ಅಷ್ಟೆ. ಸಂಗಮ ಯುಗದಲ್ಲಿ ಬಾಬವ್ರು ಎಷ್ಟು ದೊಡ್ಡ ಆಸ್ತಿ ಕೊಡ್ತಾರೆ ಅಂತ ಯಾರಿಗೆ ಅರ್ಥ ಆಗುತ್ತೆ ಅವರು ಸುಮ್ಮನೆ ಇರಲ್ಲ, ಚೆನ್ನಾಗಿ ನೆನಪು ಮಾಡ್ತಾರೆ. ತೋ ಏ ಹೈ ಹಿ ನೈ ಬಾತ್. ಆಸ್ತಿ ತಗೊಳ್ಳೋ ವಿಷಯದಲ್ಲಿ ಯಾರಿಗೆ ಅರ್ಥ ಆಗಲ್ಲ. ಅರ್ಧ ಕಲ್ಪ ನಮಗೂ ಅರ್ಥ ಆಗಲಿಲ್ಲಲ್ಲ ಭಕ್ತಿ ಮಾಡಿದ್ರು. ನಾವಿಷ್ಟೆಲ್ಲ ಭಕ್ತಿ ಮಾಡಿದ್ರೆ ನಮ್ಮ ತಂದೆ ಆಸ್ತಿ ಕೊಡಕ್ಕೆ ಬರ್ತಿದ್ದಾರೆ ಅಂತ ನಮಗೆಲ್ಲಿ ಯೋಚನೆ ಇತ್ತು. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ಯಹೇ ನೈ ಬಾತ್ 5000 ವರ್ಷ ಮೇ ಸಂಗಮ ಯುग पर एक ही बार बाप आते, जबकि कलयुग का अंत सतयुग का आदि संगम युग का होता है. तो तब ही बाप आते हैं नई दुनिया फिर से स्थापन करने. नई दुनिया में इन लक्ष्मी नारायण का राज्य था, फिर त्रेता में राम राज्य था. बाकी देवताओं आदि के जो इतना चित्र बनाया है वो सब भक्ति मार्ग की सामग्री है. बाप कहते हैं इन सब को भूल जाओ. क्या करो? भूल जाओ. अभी अपने घर को, नई दुनिया को याद करो. ಮೂಲ ಮಾತಲ್ವಾ. ಮಕ್ಕಳೇ, ನಾನು ಬರೋದೇ 5000 ವರ್ಷಕ್ಕೆ ಒಂದ್ಸಾರಿ ಸಂಗಮ ಯುಗದಲ್ಲಿ, ಕಲಿಯುಗದ ಅಂತ್ಯ, ಸತ್ಯುಗದ ಆದಿಯಲ್ಲಿ. ಹೊಸ ಜಗತ್ತೂ ನಿಮಗೆ ಸ್ಥಾಪನೆ ಮಾಡಿಕೊಡೋಕ್ಕೆ, ನಿಮಗೆ ಎಲ್ಲ ಉದ್ಧಾರ ಮಾಡಕ್ಕೆ ಬರ್ತೀನಿ. ಬಟ್ ಹೊಸ ಜಗತ್ತಿನ ಏನು ರಾಜರು ಯಾರು? ಲಕ್ಷ್ಮೀನಾರಾಯಣನ ರಾಜ್ಯ ಇತ್ತು. ಆಮೇಲೆ ತ್ರೇತಾದಲ್ಲಿ ರಾಮ್ ಸೀತಾ. ಇಡೀ ಬಂದು ಹಿಸ್ಟ್ರಿ ಹೇಳ್ತಾರೆ ಬಾಬವರು ನಮ್ಮ ಮಕ್ಕಳಿಗೆ. ಅದಕ್ಕೇನು ಹೇಳ್ತಾರೆ, ಮಕ್ಕಳೇ ಯಾವಾಗ ಮನೆಗೆ ಹೋಗ್ಬೇಕಲ್ಲ, ಈ ಪ್ರಪಂಚ ಮರ್ತೋಗ್ಬಿಡ್ರಿ, ನಾನು ಒಬ್ಬನನ್ನು ನೆನಪು ಮಾಡಿ, ನಾನು ಕೊಡೋ ಆಸ್ತಿ ಶಾಂತಿಧಾಮ ಸುಖಧಾಮ ನೆನಪು ಮಾಡಿ ಅಲ್ವಾ. ಗರ್ ಅಂದ ತಕ್ಷಣ ಯಾರಿದ್ದಾರೆ? ಗರಲ್ಲಿ ಮನೆಯಲ್ಲಿ ಯಾರಿದ್ದಾರೆ? ಬಾಬಾ ಇದ್ದಾರೆ. ಬಾಬಾ ಮನೆ ಅಂದರೆ ಮನೆಯಲ್ಲ, ಬಾಬಾನ ಆ ಮನೆ ನೆನಪು ಬರಬೇಕು. ज्ञान मार्ग है, समझ का मार्ग, जिससे तुम 21 जन्म समझदार बन जाते हो, कोई दुख नहीं रहता. सतयुग में कभी कोई ऐसे नहीं कहेंगे कि हमको शांति चाहिए. कहा जाता है मांगने से मरना भला. ಅಂಡರ್ಲೈನು, ಜ್ಞಾನ ಮಾರ್ಗ ಅಂದರೆ ತಿಳುವಳಿಕೆಯ ಮಾರ್ಗ. ಏನು ತಿಳುವಳಿಕೆ?
21 ಜನ್ಮಗಳವರೆಗೆ ಹೆಂಗೆ ಭಾಗ್ಯ ಮಾಡ್ಕೊಳ್ಬೇಕನ್ನೋ ಸಮಜ್ದಾರಿ ಇಲ್ಲೇ ಸಿಕ್ಬಿಡುತ್ತೆ. ಈ ತಿಳುವಳಿಕೆಯ ರಿಸಲ್ಟ್ ಅಲ್ಲಿ 21 ಜನ್ಮಗಳು 100% ತಿಳುವಳಿಕೆ ಇರುತ್ತೆ. ಅಂದ್ರೆ ನೀವು 100% ದೇಹಾಭಿಮಾನದ ಬಿಟ್ಟು ಆತ್ಮಾಭಿಮಾನಿಯಾಗಿ ಇಲ್ಲೇನು ಅಭ್ಯಾಸ ಮಾಡಿದ್ರಲ್ಲ ಹಂಗೇ ಇರ್ತೀರ. ಆತ್ಮಾಭಿಮಾನಿಯಾಗಿ ಸಂಪೂರ್ಣ ನಿರ್ವಿಕಾರಿಯಾಗಿರೋದೇ ಬುದ್ಧಿವಂತಿಕೆ. ಅಲ್ಲಿ ನೀನು ಅಷ್ಟು ನಡೆಯುತ್ತೆ ನೋಡ್ರಿ. ಏನು ದುಃಖ ಇಲ್ಲ. ಸತ್ಯುಗದಲ್ಲಿ ಯಾರು ಹೇಳಲ್ಲ ನಂಗೆ ಶಾಂತಿ ಬೇಕು ಅಂತ. ಮಾಂಗನೆ ಸೆ ಮರ್ನ ಬಲ. ಅಲ್ಲಿ ಭಿಕ್ಷೆ ಬೇಡ ಇಲ್ವೇ ಇಲ್ಲ. बाप तुमको ऐसा साहूकार बना देते जो देवताओं को भगवान से कोई चीज मांगने की दरकार नहीं रहती. ನಮ್ಮ ಅಪ್ಪನೇ ಕೊಟ್ಟಿದ್ದಲ್ಲ. ದೇವತೆಗಳ ನಿಮ್ಮನ್ನ ಹಂಗ ಮಾಡ್ಬಿಡ್ತೀನಿ ಮಕ್ಕಳೇ, ನೀವು ದೇವತೆಗಳಾಗಿದ್ದಾಗ ನನ್ನ ಹತ್ರ ಏನು ಕೇಳ್ಬೇಕಾಗೇ ಇಲ್ಲ. ಯಾತೋ ದುವಾ ಮಾಂಗ್ತೆ. ಮನುಷ್ಯರೇನು ಹೇಳ್ತಾರೆ, ಒಂದಿಷ್ಟೇ ಇಷ್ಟು ಕೃಪೆ ಮಾಡಲ್ಲ, ಆಶೀರ್ವಾದ ಮಾಡು. पोप आदि आते तो कितना दुआ लेने जाते हैं. पोप कितनों की शादियां कराते. ಬಾಬಾ ತೋ ಈ ಕಾಮ್ ನೈ ಕರ್ತೆ. ಪೋಪ್ ಹತ್ರ ಹೋಗ್ತಾರೆ ಆಶೀರ್ವಾದ ತಗೊಳಕ್ಕೆ. ಅವ್ರು ಬರೀ ಮದುವೆಗಳು ಮಾಡಿಸ್ತಾರೆ. ಸಾಧು ಸಂತರು ಹಂಗೇನೆ. ಶಿವಬಾಬಾ ಹೇಳ್ತಾರೆ ನಾನು ಇದೆಲ್ಲ ಮಾಡಲ್ಲ. ಭಕ್ತಿ ಮಾರ್ಗ में जो पास्ट हो गया है सो अब हो रहा है, सो फिर रिपीट होगा. दिन प्रतिदिन भारत कितना गिरता जाता. अभी तुम हो संगम पर. ಭಕ್ತಿ ಮಾರ್ಗದಲ್ಲಿ ಏನು ಪಾಸ್ಟ್ ಆಯಿತು ಅದೆಲ್ಲ ಈಗ ರಿಪೀಟ್ ಆಗ್ತಿದೆ. ದಿನ ಪ್ರತಿದಿನ ಭಾರತ ಬೀಳ್ತಾ ಇದೆ. ಈಗ ನೀವು ಸಂಗಮ್ ಯುಗದಲ್ಲಿದ್ದೀರಾ. ಬಾಕಿ ಯಾರು ಎಲ್ಲಿದ್ದಾರೆ? ಸಬೇ ಕಲಿಯುಗ. ಎಲ್ಲರೂ ಕಲಿಯುಗದಲ್ಲಿದ್ದಾರೆ. ಕಲಿಯುಗ ಮೇ ಕೌನೆ ಮನುಷ್ಯ. जब तक यहाँ न आए तब तक कुछ भी समझ न सके कि अभी संगम है या कलयुग है. एक ही घर में बच्चे समझते हैं संगम पर है. बाप कहेंगे हम कलयुग में है तो कितनी तकलीफ हो पड़ती है. कान पान आदि का भी झंझट हो पड़ता. तुम संगम युगी शुद्ध पवित्र भोजन खाने वाले है ना. ಜನಕ್ಕೇನು ಗೊತ್ತು ನಾವು ಕಲಿಯುಗದಲ್ಲಿದ್ದೀವ ಸಂಗಮ ಯುಗದಲ್ಲಿದ್ದೀವ. ಬಾಬಾ ಹೇಳ್ತಾರೆ ಬಂದು ಜ್ಞಾನ ತಗೊಳ್ಳೋದಲ್ಲೇನೆ ಯಾರಿಗ ಅರ್ಥ ಆಗಲ್ಲ. ಇದು ಯುಗ ಚೇಂಜ್ ಆಗೋಯ್ತು ಆಲ್ರೆಡಿ. ಕಲಿಯುಗ ಹೋಯ್ತು, ಸಂಗಮದಲ್ಲಿದ್ದೀವಿ ಅಂತ. ಗೀತಾ ಎಪಿಸೋಡ್ ರಿಪೀಟ್ ಆಗ್ತಿದೆ ಅನ್ನೋದು ಯಾರಿಗ ಅರ್ಥ ಇಲ್ಲ. ಈಗ ಮನೆಯಲ್ಲಿ ಒಬ್ರು ಬಂದು ಇನ್ನೊಬ್ರು ಜ್ಞಾನದಲ್ಲಿ ಬರಲಿಲ್ಲ ಅಂದ್ರೆ, ಈಗ ಮಕ್ಕಳು ಬಂದರು ಅವ್ರು ಸಂಗಮ ಯುಗಿ ಅಂತಾರೆ, ತಂದೆ ಬರಲ್ಲ ನಾನು ಕಲಿಯುಗಿ ಅಂತ್ಕೋತಾರೆ. ಜಗಳ ಆಗುತ್ತೆ ಮನೆಗಳಲ್ಲಿ. झंझट ಎಷ್ಟು. ಇವರು ಶುದ್ಧ ಸಾತ್ವಿಕ ಆಹಾರ ಬೇಕಂತಾರೆ, ಅವ್ರು ಹೆಂಗೆ ಬೇಕೋ ತಿನ್ನಬೇಕು. ಇದೆಲ್ಲ ಬಾಬಾ ಹೇಳ್ತಾರೆ झंझट ಆಗ್ಬಿಡುತ್ತೆ, ಕಷ್ಟ ಆಗುತ್ತೆ. देवताएं कभी प्याज आदि थोड़े ही खाते हैं. इन देवताओं को कहा जाता है निर्विकारी. भक्ति मार्ग में सब तमो प्रधान बन गए हैं. अब बाप कहते हैं सतो प्रधान बनो. कोई भी ऐसा नहीं है जो समझे कि आत्मा पहले सतो प्रधान थी फिर तमो प्रधान बनी है. क्योंकि वो तो आत्मा को निर्लेप समझते हैं. आत्मा सो परमात्मा है. ऐसे कह देते हैं. ಇದೇ ಒಂದು ದೊಡ್ಡ ಗಡ್ಬಡ್ ಮಾಡ್ಬಿಟ್ರು. ಆತ್ಮ ನಿರ್ಲೇಪ, ಆತ್ಮ ಸೋ ಪರಮಾತ್ಮ, ಎಲ್ಲರೊಳಗೆ ಪರಮಾತ್ಮ ಇದ್ದಾರೆ, ಎಲ್ಲರನ್ನ ಪರಮಾತ್ಮ ಅಂತ ನೋಡಿ ಯಾರಾದರೂ ಮಾಡೋದೆಲ್ಲ ಹೆಚ್ಚು ಕಡಿಮೆ ಅವ್ರನ್ನ ಪರಮಾತ್ಮ ಅಂತ ಹೆಂಗೆ ನೋಡೋಕ್ಕಾಗುತ್ತೆ? ಬಾಬಾ ಹೇಳೋದು ದೇವತೆಗಳು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ. ವಾಸನೆ ಅಲ್ವಾ, ಅದು ಕಟ್ ಮಾಡುವಾಗಲೇ ಕಣ್ಣಲ್ಲಿ ನೀರು ಬರ್ತದೆ. ಸೊ ಅವ್ರದ್ದೆಲ್ಲ ಊಟನೇ ಎಲ್ಲ ಬರೀ ಹಣ್ಣುಗಳು ಹಾಲುಗಳು ಎಲ್ಲ ಅದರಲ್ಲೇನೆ ನ್ಯಾಚುರಲ್ಲು ಎಲ್ಲ ಬರೀ ಪ್ಲ್ಯಾಂಟ್ಸ್ ಮಾಡೋದು. ಬಾಬಾ ಹೇಳೋದು ಅದಕ್ಕೆ ಅವರು ಸಂಪೂರ್ಣ ನಿರ್ವಿಕಾರಿಗಳು, ಸತೋ ಪ್ರಧಾನ ಆತ್ಮಗಳಲ್ವಾ. ಭಕ್ತಿ ಮಾರ್ಗದಲ್ಲಿ ಎಲ್ಲ ತಮೋಗುಣಿ ಆಗ್ಬಿಟ್ಟು ಬಂದಿದ್ದೀರಾ ಮಕ್ಕಳೇ. ನೀವು ಸತೋ ಪ್ರಧಾನರಾಗ್ರಪ್ಪ ಅಂತ ಹೇಳ್ತಿದ್ದಾರೆ ಬಾಬವರು. ಸತೋ ಪ್ರಧಾನರಾದ್ರೇನೆ ನೀವು ಮನೆಗೆ ಬರೋಕ್ಕಾಗುತ್ತೆ. बाप कहते हैं ज्ञान सागर मैं ही हूँ. जो इस देवी देवता धर्म के होंगे वो सब आकर फिर से अपना वर्षा लेंगे. अभी सैम्पलिंग लग रही है, तुम समझ जाएंगे. ये इतना ऊंच पद पाने लायक नहीं है. घर में जाकर शादियां आदि करते छीछी होते रहते हैं. ಮೂಲ ಮಾತಲ್ವಾ. ತಂದೆ ಹೇಳದ್ ನಾನು ಜ್ಞಾನ ಸಾಗರನಾಗಿದ್ದೀನಿ. ಅರೆ ಮಕ್ಕಳೇ, ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತಿದೆ. ನೀವೆಲ್ಲ ಈಗ ಪುನಃ ಬಂದು ಆಸ್ತಿ ತಗೊಳ್ತಿದ್ದೀರಲ್ವಾ. ಯಾರ್ಯಾರು ಈ ಧರ್ಮದವರಿದ್ದಾರೆ ಅವ್ರು ಬಂದು ಆಸ್ತಿ ತಗೋತಾರೆ. ಎಲ್ಲ ಈಗ ಬಾಬಾ ಸಸಿ ಆಗ್ತಿದ್ದಾರೆ. ನಿಮ್ಗೆ ಅರ್ಥ ಆಗುತ್ತೆ. ಈ ಕೆಲವರೆಲ್ಲ ಬರ್ತಾರೆ ಓಡೋಗ್ತಾರೆ.
ಇವರಿಷ್ಟ ಲಾಯಕ್ಕಿಲ್ಲ, ಹೋಗಿ ಎಲ್ಲ ಮದುವೆಗಳು ಮಾಡ್ಕೊಳ್ಳೋದು ಮಾಡಿಸೋದು ಇಂಥದ್ದೆಲ್ಲ ಮಾಡ್ತಾರೆ ಅಂದರೆ ಅವ್ರಿಗೆ ಜ್ಞಾನನೇ ಇಲ್ಲಲ್ಲ. ತಂದೆ ತಾಯಿಗಳು ಹುಷಾರಾಗಿರ್ಬೇಕು. ಯಾರು ಕೆಲವರೆಲ್ಲ ಜ್ಞಾನದಲ್ಲಿ ಏನಿಲ್ಲ ಬರೋದು ಅಲ್ಲೇ ಇರಲಿ ಅಂತ ಕೆಲವ್ರು ಅಂದ್ಕೊಂಡು ಆರಾಮಾಗಿ ಅವ್ರಿಗೆ ಲೌಕಿಕಕ್ಕೆ ತಳ್ತಾರೆ. ಮಾಡೋ ಪ್ರಯತ್ನ ಎಲ್ಲ ಮಾಡಬೇಕು, ಮೀರಿದ್ರಷ್ಟೇ ನಿಮ್ಮಿಷ್ಟ ಅನ್ಬೇಕೆ ಹೊರ್ತು ಬಾಬಾ ಹೇಳೋದು ಇಲ್ಲಾಂದ್ರೆ ಅದರ ಲೆಕ್ಕಾಚಾರ ಬಂದ್ಬಿಡುತ್ತೆ ನಿಮ್ಮ ತಲೆ ಮೇಲೆ. ಅಂಥವರು ಸಮಜಾಯ ಜಾತ ಐಸೆ ಲೋ ಊಂಚ್ ಪದ ನೈ ಪಾ ಸಕ್ತೆ. ಅದರಲ್ಲಿ ವೃತ್ತಿ ಮಾತ್ರದಲ್ಲಿನೂ ನೀವು ಭಾಗಿಯಾಗ್ಬಿಟ್ರೆ ನಿಮಗೆ ಪದವಿ ಏನು ಸಿಕ್ಕಲ್ಲ. ಇನ್ನು ಏಟು ಸಿಗುತ್ತೆ ಚೆನ್ನಾಗಿ. ಈ ರಾಜಾಯಿ ಸ್ಥಾಪನೋರಯ್ಯ ಅವರನ್ನು ಲೌಕಿಕದ ಕಡೆ ಪ್ರಚೋದನೆ ಮಾಡೋದು, ಇಂಟ್ರೆಸ್ಟ್ ಮಾಡಿಸೋದು ಇಂಥದ್ದೆಲ್ಲ ಕೇಳ್ತಿದೆಯಾ ಮನೆಯಲ್ಲಿ? ಅವರಿಗೆ ಜ್ಞಾನ ಯೋಗದಲ್ಲಿ ಬಡ್ದಾದ್ರೂ ಪಕ್ಕ ಮಾಡಿಸ್ತಾ ಹೋಗಬೇಕು. ಓದಿ 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 ಅಂತ ಓದಿಸಿ ಪುಸ್ತಕದ ಬದನೆಕಾಯಿ ಹಿಂದಗಡೆ ಕಳಿಸ್ಬಿಡೋದು, ಟೈಮ್ ಇಲ್ಲ ಕ್ಲಾಸು ಯೋಗಕ್ಕೆ ಅಂತ. ಬಾಬಾ ಹೇಳ್ತಾರೆ ಸವಿ ತಂದೆ ತಾಯಿನೇ ಖರಾಬ್ ಮಾಡೋದಂತಾರೆ. ಅವರಿಗೆ ಕಂಪಲ್ಸರಿ ಫೌಂಡೇಶನ್ ಹಾಕಬೇಕು. ಯಾರು ತಕ್ದೀರಲ್ಲಿ ಇದ್ದಾರೆ ಡೈಲಿ ರೆಗ್ಯುಲರ್ ಕ್ಲಾಸಿಗೆ ಬಂದೂ ಅವ್ರು ರ್ಯಾಂಕ್ ಬರ್ತಾರೆ. ಎಷ್ಟು ಜನ ಹಂಗಿಲ್ಲ? ಯಾರ ಅದೃಷ್ಟದಲ್ಲಿಲ್ಲ ಅವ್ರು ರಾತ್ರಿ ಹಗಲು ಕೂತ್ಕೊಂಡು ಓದಿದ್ರು ಅಷ್ಟೇನೆ. ಸೊ ನಿಮ್ಮ ಪ್ರಯತ್ನ ಇರಬೇಕು. ಅವರಿಗೆ ಮಸ್ಟ್ ಕ್ಲಾಸು ಯೋಗ ಮಸ್ಟ್. ಕೇಳಿಸ್ತಿದ್ಯಾ ಮನೆಯಲ್ಲಿ? ಆ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದಾರೆ ಬಾಬವರು. ಇಲ್ಲ ಅಂದರೆ ಅವ್ರ ಅವನತಿಗೆ ನೀವು ಕಾರಣರಾಗ್ತೀರಾ. ಈ ಕಾರಣನೂ ಎಷ್ಟು ಕೆಟ್ಟದಾಗ ಆಗ್ತೀರಾ ಅಂದರೆ ಅವ್ರು ಧರ್ಮರಾಜಪುರಿಯಲ್ಲಿ ಹೇಳ್ತಾರೆ, ಬಾಬಾ ಇವ್ರು ನಿಮ್ಮ ಮಕ್ಕಳಾಗಿದ್ರಲ್ಲ, ಇವ್ರಿಗೆ ಬುದ್ಧಿ ಇರಲಿಲ್ವಾ? ನಮಗೆ ಬಡ್ದಾದ್ರೂ ನಮ್ಮನ್ನು ಕ್ಲಾಸು ಯೋಗದಲ್ಲಿ ಕೂರಿಸ್ಬೇಕಾಗಿತ್ತು, ಇವ್ರು ಹಿಂಗೆ ಮಾಡಲಿಲ್ಲಲ್ವಾ? ನಮಗಿನ್ನ ಅದರಲ್ಲಿ ಆರಾಮಾಗಿ ಬಿಟ್ಬಿಟ್ರಲ್ವಾ ನಮ್ಮನ್ನು, ಹಂಗೆ ಹಿಂಗೆ ಅಂತ. ಅವ್ರೇನು ಕಡಿಮೆ ಏನಿಲ್ಲ ಆತ್ಮಗಳು. ದೇ ರಿಯಲೈಸ್ ನಮಗೆ ಎಷ್ಟು ಹೇಳ್ಬೇಕಾಗಿತ್ತು, ತಂದೆ ತಾಯಿಗಳು ಅಷ್ಟು ಹೇಳಲಿಲ್ಲ. ಕೇಳಿಸ್ತಿದೆಯಾ ಸರಿಯಾಗಿ ಎಲ್ಲರಿಗೆ? ಎಲ್ಲ ಪಾಠಗಳು ಎಲ್ಲ ಬದನೆಕಾಯಿಗಳು ತಲೆ ಒಳಗೆ ತುಂಬಕ್ಕೆ ಅವ್ರಿಗೆ ಜಾಸ್ತಿ ಇದು ಮಾಡ್ತೀರಾ. ಬಾಬೋರ್ದು ಯಾವುದು ಆತ್ಮನ ಜನ್ಮಾಂತರದ ಭಾಗ್ಯದ ವಿಷಯ, ಅದ್ರ ಕಡೆ ನೀವು ಗಮನ ಕೊಡಿಸಲ್ಲ. ಟೈಮ್ ಇಲ್ಲ, ಬೆಳಗ್ಗೆ ಸಂಜೆ ಚಿಕ್ಕಂದಿನಿಂದನೂ ಅವ್ರಿಗೆ ನೀವು ಮಾಡೋ ಪ್ರಯತ್ನ ಎಲ್ಲ ಮಾಡಬೇಕು. ಕೈ ಮೀರಿದ್ರೆ ಅದು ಬೇರೆ ವಿಷಯ. ಕಂಪಲ್ಸರಿ ಜ್ಞಾನ ಯೋಗ ಇದ್ರೇ ಊಟ ತಿಂಡಿ ಅನ್ನೋ ಮಾತು ಬರಬೇಕು. ಅದು ನೀವು ಮಾಡಿಲ್ಲ ಅಂದರೆ ನೀವು ಮಾಡೋದು ಮಕ್ಕಳಿಗೆ ಮೋಸ. ತಿಳ್ಕೊಂಬಿಡ್ರಿ, ಪಕ್ಕಾ ತಿಳ್ಕೊಂಬಿಡಿ ನೀವು ಮೋಸ ಮಾಡ್ತೀರಾ ಅಂತ. ನೋಡ್ತಾ ಇದ್ದೀನಿ ಮಕ್ಕಳು ತಂದೆ ತಾಯಿಗಳು ಎಜುಕೇಷನ್ ಅಂತೆ, ಆ ಕ್ಲಾಸ್ ಅಂತೆ, ಈ ಟ್ಯೂಷನ್ ಅಂತೆ, ಈ ಕ್ಲಾಸ್ ಅಂತೆ. ಆಮೇಲೆ ಅವ್ರಿಗೆ ಒಂದು 3 ನಾಮ ಬರೆದು ಬಿಡ್ತೀರ ಸರಿಯಾಗಿ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬವರು? ಮೇ ರಾಜಾಯಿ ಸ್ಥಾಪನ कर रहा हूँ. बाप कहते मैं तुमको राजाओं का राजा बनाता हूँ तो प्रजा जरूर बनानी पड़े, नहीं तो राज्य कैसे पाएंगे. ಬಾಬಾ ಹೇಳೋದು ಅಂದರೆ ನೀವು ತಂದೆ ತಾಯಿಗಳನ್ನು ಮಿಸ್ ಮಾಡ್ಕೊಂಡು ಬಿಡ್ತೀರಾ. ಯಾಕೆಂದರೆ ಸ್ವಲ್ಪ ಸ್ವಲ್ಪ ಅದರಲ್ಲಿ ಭಾಗಿಯಾಗ್ತಿರಲ್ಲ, ನಿಮ್ಮ ಪದವಿ ಕತ್ತರಿಸ್ತಾ ಹೋಗುತ್ತೆ. ಇನ್ನೊಂದು ಬಾಬಾ ಹೇಳ್ತಾರೆ, ನಾನು ರಾಜರ ಮೇಲೆ ರಾಜರನ್ನಾಗಿ ಮಾಡ್ತಿದ್ದೀನಿ, ಪ್ರಜೆಗಳು ಮಾಡ್ಕೊಳ್ಬೇಕು, ಇಲ್ಲಾಂದರೆ ರಾಜ್ಯ ಹೆಂಗೆ ಪಡ್ಕೊತೀರಾ. ಗೀತಾಕ್ಕೆ ಅಕ್ಷರ ಇನ್ಕೋ ಕಾಯಿ ಜಾತ ಹೇ ಗೀತಾ ಕಾ ಯುಗ. ಅವ್ರನ್ನ ಉದ್ಧಾರ ಮಾಡಿಬಿಟ್ರೆ ನಿಮಗೆ ಗೊತ್ತಿದೆ ಮಕ್ಕಳಿಗೆ ಭವಿಷ್ಯ ಇಲ್ಲ ನಾಳೆ ಅಂತ, ಏನಾಗುತ್ತೆ ಪ್ರಪಂಚ ಅನ್ನೋದು ಗೊತ್ತಿದೆ. ಓದಿಸ್ಬೇಕು, ಓದಿಸ್ಬೇಡ ಅಂತ ಹೇಳ್ತಿಲ್ಲ. ಬಟ್ ಆದರೆ 1-2 ಗಂಟೆ ಬಾಬನಿಗೆ 1-2 ಗಂಟೆ ಯಾಕೆ 1 ಅವರ್ ಅವ್ರು ಕೊಟ್ರು ಅವ್ರು ಉದ್ಧಾರ ಆಗಿಬಿಡುತ್ತೆ. ಮುರಳಿ ಮಸ್ಟ್. ಆ್ಯಂಡ್ ಯೋಗ ಬೆಳಗ್ಗೆ ಸಂಜೆ ಈಗ ಓದಕ್ಕೆ ಕೂತ್ಕೊಳ್ಳೋದಕ್ಕೆ ಮುಂಚೆ ಯೋಗ ಮಾಡು, ಇಡೀ ದಿನ ಯೋಗ ಮಾಡು. ಬಾಬಾ ನಿನಗೆಲ್ಲ ಹೆಲ್ಪ್ ಮಾಡ್ತಾರೆ. ನೀನು ಇಲ್ಲೂ ಚೆನ್ನಾಗಿರು, ಭವಿಷ್ಯ ಜನ್ಮಾಂತರ ರಾಜ ಆಗು. ಅದೆಲ್ಲ ಬುದ್ಧಿಯಲ್ಲಿ ಹಾಕಬೇಕು. ಏನು ವಾಟ್ ಎ ಗ್ರೇಟ್ ಎಜುಕೇಷನ್ ಇದು ದೊಡ್ಡ ಸೈನ್ಸ್ ಅನ್ನೋದು ಬುದ್ಧಿಗೆ ತರಬೇಕು ಮಕ್ಕಳಿಗೆ. ಇಲ್ಲಾಂದರೆ ನೋಡ್ರಿ ಪಾಪ ಅವರೆಲ್ಲ ರಾಜಾಯಿ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಗೀತೆಯಲ್ಲಿ ಅಕ್ಷರ ಇದೆಯಲ್ವಾ, ಇದು ಗೀತಾ ಯುಗ ನಡೀತಾ ಇದೆ. तुम राजयोग सीख रहे हो, जानते हो आदि सनातन देवी देवता धर्म का फाउंडेशन लग रहा है. सूर्यवंशी चंद्रवंशी दोनों राजाई स्थापन हो रही है. ब्राह्मण कुल स्थापन हो चुका है. ब्राह्मणी फिर सूर्यवंशी चंद्रवंशी बनते हैं. जो अच्छी रीति मेहनत करेंगे वो सूर्यवंशी बनेंगे. ತಂದೆ ಹೇಳ್ತಿರೋದು, ನೀವು ರಾಜಯೋಗ ಕಲಿತಿದ್ದೀರಾ, ನಿಮಗೆ ಗೊತ್ತಿದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಫೌಂಡೇಶನ್ ಆಗ್ತಿದ್ದಾರೆ ಬಾಬಾ.
ಅಂದಾಗ ಈಗ ಆಲ್ರೆಡಿ ಬ್ರಾಹ್ಮಣ ಧರ್ಮ ಶುರುವಾಯಿತು, ಬ್ರಾಹ್ಮಣರೇ ಹೋಗಿ ಸೂರ್ಯವಂಶಿ ಚಂದ್ರವಂಶಿ ಜನ್ಮ ತಗೋತೀರಾ ಅಂದಾಗ ಅಭಿ ಜೋ ಅಚ್ಚಿ ರೀತಿ ಮೆಹನತ್ ಕರೆಂಗೆ वो कहाँ आएंगे, ಯಾರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ ಅವರು ಸೂರ್ಯವಂಶದಲ್ಲಿ ಬರ್ತಾರೆ. और धर्म वाले जो आते हैं वो आते ही अपने धर्म की स्थापना करने, पीछे उस धर्म की आत्माएं आती रहती, धर्म की वृद्धि होती जाती. समझो कोई क्रिश्चियन है तो उनका बीज कौन है? क्राइस्ट ठहर. तुम्हारा बीज रूप कौन है? हमारा बीज रूप कौन है? बड़ा बाप परम पिता परमात्मा, ದೊಡ್ಡ ತಂದೆ, ನಮ್ಮ ಬೀಜ ರೂಪ ತಂದೆ. ಎಲ್ಲಾ ಧರ್ಮದವರು ದ್ವಾಪರದ ನಂತರ ಸೂರ್ಯವಂಶಿ ಚಂದ್ರವಂಶಿ ಆದ್ಮೇಲೆ ಏನ್ ಬರ್ತಾರೆ? ಆಯಾಯ ಧರ್ಮ ಪಿತರಿಂದ ಆ ಧರ್ಮದ ಆತ್ಮಗಳು ಬರ್ತಾರೆ. ದೇವತಾ ಧರ್ಮದವ್ರು ಅವ್ರ ಧರ್ಮ ಮರ್ತೋಗಿರ್ತಾರಲ್ಲ, ಅವರಿಂದ ಕೆಲವರೆಲ್ಲ ಓಡೋಗ್ಬಿಡ್ತಾರೆ. ಅದಕ್ಕೆ ಈಗೆಲ್ಲ ವಾಪಸ್ ಎಲ್ಲ ಧರ್ಮದಿಂದ ಆಚೆ ಬರ್ತಿದ್ದಾರೆ ನೋಡ್ರಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಮಕ್ಕಳೇ ನೋಡಿ, ಅವ್ರಿಗೆಲ್ಲ ಆತ್ಮಗಳು ಧರ್ಮ ಪಿತರು. ರಾಜ್ಯ ಧರ್ಮ ನಮ್ಮ ತಂದೆ ನಮಗೋಸ್ಕರ ಸ್ಥಾಪನೆ ಮಾಡ್ತಾರೆ ಭಗವಂತ. क्योंकि बाप ही आकर स्वर्ग की स्थापना करते हैं ब्रह्मा द्वारा. ब्रह्मा को ही प्रजापिता कहा जाता है. रचता नहीं कहेंगे, इन द्वारा बच्चे अडॉप्ट किए जाते. ब्रह्मा को भी क्रिएट करते हैं ना, बाप आकर प्रवेश कर ये रचते हैं. शिव बाबा कहते हैं तुम मेरे बच्चे हो. ಎಲ್ಲಾ ಧರ್ಮ ಪಿತರು ಬೇರೆ ಶರೀರದಲ್ಲೇ ಫಸ್ಟ್ ಬರೋದು. ಶಿವಬಾಬನು ಬ್ರಹ್ಮನ ತನುವಿನಲ್ಲಿ ಬರ್ತಾರೆ. ಬಟ್ ಬಾಬಾ ಬರೋದು, ಅವ್ರು ಬರೋದು ರಾತ್ರಿ ಆಗಲೇನು ವ್ಯತ್ಯಾಸ. ಬಾಬಾ ಬರ್ತಾರೆ, ಬಂದ್ಮೇಲೆ ಬಾಬಾ ಸೆಕೆಂಡಲ್ಲಿ ಹೊರಟು ಹೋಗ್ತಾರೆ. ಬಟ್ ಧರ್ಮಪಿತರು ಒಂದ್ಸಾರಿ ಬಂದ್ಮೇಲೆ ಅವ್ರು ಹೋಗಕ್ಕಾಗಲ್ಲ. ಆಮೇಲೆ ಆ ಶರೀರ ಬಿಟ್ಟು ನೆಕ್ಸ್ಟ್ ತನ್ನದೇ ಆದ ಜನ್ಮ ತಗೋತಾರೆ, ಶರೀರ ತಗೋತಾರೆ. ಬಾಬಾ ಯಾವ ಬಂಧನದಲ್ಲಿ ಇಲ್ಲಲ್ಲ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ ಪ್ರವೇಶ ಮಾಡಿದಾಗ ನೀವು ನನ್ನ ಮಕ್ಕಳು ಅಂತಾರೆ. ಮಕ್ಕಳೇ, ಮುದ್ದು ಮಕ್ಕಳೇ ಅಂತ ಹೇಳ್ತಾರೆ. ಬಟ್ ಅವ್ರಿಗೆಲ್ಲ ಕ್ರೈಸ್ಟ್ ಆತ್ಮ ಇವರೆಲ್ಲರಿಗೇನಿದೆಯಲ್ಲ, ಅವ್ರಿಗೆಲ್ಲ ಮಕ್ಕಳೇನೋ ಪ್ರಶ್ನೆನೇ ಇಲ್ಲಲ್ಲ, ನಾವೆಲ್ಲ ಮೆಸೆಂಜರ್ಸ್ ಅಷ್ಟೇ ಅಂದ್ಕೋತಾರೆ. तो ब्रह्मा भी कहते हैं तुम मेरे साकारी बच्चे हो, अभी तुम काले चीची बन गए हो और फिर ब्राह्मण बने हो. इस संगम पर ही तुम पुरुषोत्तम देवी देवता बनने की मेहनत करते हो. देवताओं को या शूद्रों को कोई मेहनत नहीं करनी पड़ती है, तुम ब्राह्मणों को मेहनत करनी पड़ती है देवता बनने के लिए. क्यों? क्योंकि अभी तुम संगम पर हो. ಇದು ಕ್ಲಿಯರ್ ಆಗಿ ಅರ್ಥ ಆಗ್ಬಿಡ್ಬೇಕು. ಅಟೆನ್ಷನ್ ಪ್ಲೀಸ್. ಏನ್ ಹೇಳ್ತಿದ್ದಾರೆ ಬಾಬಾ? ನೀವೀಗ ಮಕ್ಕಳು ನನ್ನವ್ರಾಗಿದ್ದೀರಾ ಅಂತ ಇಬ್ರು ತಂದೆಯರು ಹೇಳ್ತಿದ್ದಾರೆ. ಶಿವಬಾಬಾನು ಹೇಳ್ತಾರೆ, ಬ್ರಹ್ಮ ತಂದೆನೂ ಹೇಳ್ತಿದ್ದಾರೆ, ನೀವು ನನ್ನ ಸಾಕಾರಿ ಮಕ್ಕಳು. ಬಟ್ ಕೊಳಕು ಕಪ್ಪಗಾಗ್ಬಿಟ್ಟಿದ್ದೀರಾ ಎಲ್ಲ. ಅದಕ್ಕೆ ನೀವೀಗ ಬ್ರಾಹ್ಮಣರಾಗಿದ್ದೀರಾ ಅಂದ್ರೆ ಸಂಗಮ ಯುಗದಲ್ಲಿದ್ದೀರಾ. ನೀವು ಸತೋ ಪ್ರಧಾನ ಪವಿತ್ರರಾಗೋ ಪರಿಶ್ರಮ ಮಾಡಲೇಬೇಕು. ಅದಾಗದೆ ಸತ್ಯುಗದಲ್ಲಿ ಹೋಗಿ ದೇವತೆಗಳಾಗೋಕ್ ಸಾಧ್ಯ ಇಲ್ಲ. ನೀವು ಶೂದ್ರರಾಗಲಿ ದೇವತೆಗಳಾಗಲಿ ಪುರುಷಾರ್ಥದ ಪರಿಶ್ರಮ ಅವ್ರಿಗಿಲ್ಲ. ಬಟ್ ನೀವು ಪುರುಷಾರ್ಥ ಮಾಡಕ್ಕೆ ಇದ್ದೀರಾ. ಯಾಕೆ? ಶಿವ ಬಾಬಾ ಬಂದಿದ್ದಾರೆ ಮಾಡ್ಸಕ್ಕೆ. ಇದು ಚೆನ್ನಾಗಿ ಬುದ್ಧಿಯಲ್ಲಿ ಅರ್ಥ ಆಗ್ಬಿಡ್ಬೇಕು. यह है बहुत छोटा सा युग, इसलिए इसको लीप युग कहा जाता है. सಣ್ಣ युग, लीप युग. इनको कोई जानते नहीं. बाप को भी मेहनत लगती है, ऐसे नहीं कि झट से नई दुनिया बन जाती. ತಂದೇನು ಶಿವಬಾಬಾ ಬಂದು ಹೇಳ್ತಾರಲ್ಲ, ನಾನು ಹೇಳಿ ತಲೆ ಚಚ್ಕತ್ತೀನಿ ನಿಮ್ಮ ಹತ್ರ ಅಂತ. ಬ್ರಹ್ಮ ತಂದೆಗೂ ಎಷ್ಟು ಕಷ್ಟ ಆಯ್ತಲ್ವಾ. ಯಾಕೆಂದ್ರೆ ಇದು ಸಣ್ಣ ಯುಗ, ಇಷ್ಟು ದೊಡ್ಡ ಕೆಲಸ ಆಗಬೇಕು. ಹೊಸ ಪ್ರಪಂಚ ಸ್ಥಾಪನೆ ಆಗಕ್ಕೆ ಟೈಮ್ ಅಂತೂ ಹಿಡಿಯುತ್ತಲ್ಲ. ಝಟ್ ಅಂತ ಏನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ನಮ್ಮ ಕರ್ಮಗಳಿಂದನೇ ನಾವು ಕೆಳಗೆ ತಂದ್ವಿ ಸೃಷ್ಟಿನ. ಈಗ ನಮ್ಮ ಕರ್ಮಗಳನ್ನು ಕಳ್ಕೊಂಡು ಪುರುಷಾರ್ಥ ಮಾಡಿ ಪವಿತ್ರರಾಗಿ ಪವಿತ್ರತೆಯ ಬಲದಲ್ಲೇನೆ ಸ್ಥಾಪನೆ ಮಾಡಬೇಕು. ಇದು ಚೆನ್ನಾಗಿ ಅರ್ಥ ಆಗಬೇಕು. ಬಾಬಾವ್ರಿಗೆ ಏನು ಸಹಯೋಗ ಕೊಡ್ಬೇಕು ನಾವು ಅಂತ. तो तुमको देवता बनने में टाइम लगता है. जो अच्छे कर्म करते हैं तो अच्छे कुल में जन्म लेते. अभी तुम नंबरवार पुरुषार्थ अनुसार गुलगुल बन रहे हो, आत्मा ही बनती है.
अभी तुम्हारी आत्मा अच्छे कर्म सीख रही है, आत्मा ही अच्छे या बुरे संस्कार ले आती है, ले आती भी है, ले जाती भी है. ಇದು ವಂಡರು ಆತ್ಮದ್ದು. ಬಾಬಾ ಹೇಳ್ತಾರೆ, ನೀವು ಪುರುಷಾರ್ಥ ಮಾಡ್ತಿದ್ದೀರಾ, ಒಳ್ಳೆ ಕರ್ಮ ಕಲ್ತ್ಕೊಳ್ತಿದ್ದೀರಾ. ಯಾರು ಆತ್ಮ ಒಳ್ಳೆ ಕರ್ಮ ಮಾಡ್ತಾರೆ ಒಳ್ಳೆ ಜನ್ಮ ತಗೋತಾರೆ. ಆತ್ಮನೇ ಒಳ್ಳೆ ಅಥವಾ ಕೆಟ್ಟ ಸಂಸ್ಕಾರ ತಗೊಂಡ್ ಬರುತ್ತೆ, ತಗೊಂಡು ಹೋಗುತ್ತೆ. ಸೊ ಮಕ್ಕಳೇ, ನೀವು ಶ್ರೇಷ್ಠ ಪುರುಷಾರ್ಥ ಮಾಡಿ ಶ್ರೇಷ್ಠ ಕರ್ಮಗಳನ್ನೇ ಮಾಡಿ ಒಳ್ಳೆ ಸಂಸ್ಕಾರ ತಗೊಂಡೋಗ್ಬೇಕೀಗ. ಪಾವನ ರೇಖೆನೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ ನೀವು ಗುಲ್ಗುಲ್ ಅಂದ್ರೆ ಸಂಪೂರ್ಣ ಪಾವನ ಪವಿತ್ರ ಹೂಗಳಾಗ್ತಿದ್ದೀರಾ. ಅಭಿ ತುಮ್ ಗುಲ್ಗುಲ್ ಬನ್ ಅಚ್ಚೆ ಘರ್ ಮೇ ಜಾಕರ್ ಜನ್ಮ ಲೇಂಗೆ. ಆತ್ಮನೇ ಆಗೋದಲ್ಲ, ಏನು ಪುರುಷಾರ್ಥ ಮಾಡಿದ್ರು ಆಗ್ಬೇಕು ಆತ್ಮ. ನೀವೀಗ ಹೋಗಿ ಪವಿತ್ರ ಹೂಗಳಾಗ್ಬಿಟ್ಟು ಒಳ್ಳೆ ಜನ್ಮ ತಗೋತೀರಾ. ಯಹಾ ಜೋ ಅಚ್ಚಾ ಪುರುಷಾರ್ಥ ಕರ್ತೆ ತೋ ಜರೂರ್ ಅಚ್ಚೆ ಕುಲ್ ಮೇ ಜನ್ಮ ಲೇತೆ, ನಂಬರ್ ವಾರ್ ತೋ ಹೇನಾ. ಯಾರಿಲ್ಲಿ ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ ಜನ್ಮನೂ ಚೆನ್ನಾಗಿ ತಗೋತಾರೆ, ನಂಬರ್ ವಾರ್ ಅಂತೂ ಇದಾರಲ್ವಾ. ಜೈಸೆ ಜೈಸೆ ಕರ್ಮ ಕರ್ತೆ ಐಸೆ ಐಸೆ ಜನ್ಮ ಲೇತೆ. ಕರ್ಮಕ್ಷೇತ್ರ ಕರ್ಮ ಪ್ರಧಾನ ಜಗತ್ತು ಎಚ್ಚರವಾಗಿರ್ಬೇಕು. ಹೆಂಗೆಂಗ್ ಕರ್ಮ ಮಾಡ್ತಿರೋ ಹಂಗ್ ಜನ್ಮ ತಗೋತೀರಾ. जब बुरे कर्म करने वाले बिल्कुल खत्म हो जाते, फिर स्वर्ग स्थापन हो जाता चांट चूंट होकर. ಆ ಕೆಟ್ಟ ಕರ್ಮ ಮಾಡೋರೆಲ್ಲ ಬಿಲ್ಕುಲ್ ಸಮಾಪ್ತರಾಗ್ಬಿಡ್ತಾರೆ ಈ ಪ್ರಪಂಚದಿಂದ. ಆಗ ಸ್ವರ್ಗ ಸ್ಥಾಪನೆ ಆಗುತ್ತೆ. ಎಲ್ಲ ಎಲ್ಲ ಕೊಡುಬಿಡ್ತಾರೆ ಬಾಬವರು. ಹಳೇದೆಲ್ಲ ಗಲೀಜೆಲ್ಲ ಸಮಾಪ್ತಿ ಆಗ್ಬಿಡುತ್ತೆ. ತಮೋ ಪ್ರಧಾನ್ ಜೋ ಬಿ ಹೇ ಸಬ್ ಖತಮ್ ಹೋ ಜಾತೆ. ಸಮೋ ಪ್ರಧಾನತೆ ಏನಿದೆಯೋ ಎಲ್ಲ ಸಮಾಪ್ತಿ ಆಗುತ್ತೆ. फिर नए देवताओं का आना शुरू होता है. जब भ्रष्टाचारी सब खत्म हो जाते तब कृष्ण का जन्म होता. तब तक अदली बदली होती रहती है. जब कोई छी नहीं रहेगा तब कृष्ण आएगा. तब तक तुम आते रहेंगे, तब तक तुम आते जाते रहेंगे. कृष्ण को रिसीव करने वाले माँ बाप भी पहले से चाहिए. फिर सब अच्छे अच्छे रहेंगे, बाकी चले जाएंगे. तभी उसको स्वर्ग कहा जाता. तुम स्वर्ग को कृष्ण को रिसीव करने वाले रहेंगे. बल तुम्हारा छी जन्म होगा, क्योंकि रावण राज्य है. शुद्ध जन्म तो हो न सके. गुल गुल पवित्र जन्म कृष्ण का ही पहले पहले होता है. ತಂದೆ ಹೇಳ್ತಿರೋದೇನು ಅಂದ್ರೆ, ನೀವು ಮಕ್ಕಳು ಪ್ರಪಂಚ ಹೆಂಗೆ ಲಾಸ್ಟಲ್ಲಿ ಏನಾಗುತ್ತೆ, ಕೃಷ್ಣ ಬರೋದಕ್ಕೆ ಮುಂಚೆ ಸಂಪೂರ್ಣ ತಮೋ ಪ್ರಧಾನತೆ ಸಮಾಪ್ತಿ ಆಗುತ್ತೆ. ಆಗ ದೇವತಾ ಆತ್ಮಗಳು ಕೆಳಗೆ ಬರೋಕ್ಕೆ ಶುರು ಮಾಡ್ತಾರೆ. ಯಾವಾಗ ಕಂಪ್ಲೀಟ್ ಭ್ರಷ್ಟಾಚಾರಿಗಳು ಈ ಜಗತ್ತಿಂದ ಖಾಲಿ ಆಗ್ಬಿಡ್ತಾರೆ, ಆಗಷ್ಟೇ ಕೃಷ್ಣನ ಜನ್ಮ ಆಗುತ್ತೆ. ಅದುವರೆಗೂ ಅದ್ಲಿ ಬದ್ಲಿ ಆಗ್ತಾ ಇರುತ್ತೆ. ಯಾವಾಗ ಯಾರು ಚೀಚಿ ಆತ್ಮಗಳಿರಲ್ಲ, ಆ ಟೈಮಲ್ಲಿ ಕೃಷ್ಣ ಕೆಳಗೆ ಬರೋದು. ಅದುವರೆಗೂ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ. ಅಂದರೆ ಈ ಶರೀರ ಬಿಟ್ಟು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಇದೆಲ್ಲ ನಡೀತಾ ಇರುತ್ತೆ. ಕೃಷ್ಣಕ್ಕೂ ರಿಸೀವ್ ಕರ್ನೆ ವಾಲೆ, ಕೃಷ್ಣನನ್ನ ರಿಸೀವ್ ಮಾಡೋ ತಂದೆ ತಾಯಿಗಳೂ ಮೊದಲೇ ಬೇಕಲ್ವಾ. ಯಾವಾಗ ಮೊದಲೇ ಬೇಕು, ಕೃಷ್ಣನ ತಂದೆ ತಾಯಿಗಳು ಇರ್ತಾರೆ, ಅವಾಗ ಆಲ್ರೆಡಿ ಎಲ್ಲರೂ ಒಳ್ಳೊಳ್ಳೆಯವರೇ ಇರ್ತಾರೆ, ಭ್ರಷ್ಟಾಚಾರಿಗಳು ಹೊಟ್ಟೋಗಿರ್ತಾರೆ ಅಂತ. ಕೃಷ್ಣನ ಜನ್ಮ ತಗೊಳ್ಳೋಷ್ಟೊಳಗಡೆ ಜಗತ್ತಲ್ಲಿ ಯಾವ ಭ್ರಷ್ಟಾಚಾರಿಗಳಿರಲ್ಲ. ಅಂದರೆ ಪಾಪ್ಯುಲೇಷನ್ ಖತಮ್ ಆಗ್ಬಿಟ್ಟಿರುತ್ತೆ ಅಂತ ಅರ್ಥ ಇದ್ರೆ ಇಂಡೈರೆಕ್ಟ್ಲಿ. ಬಾಕಿ ಎಲ್ಲರೂ ಹೊರಟೋಗ್ಬಿಡ್ತಾರೆ. ಆಗಲೇ ಅದು ಸ್ವರ್ಗದ ಶುರುವಾತ್. ಸ್ವರ್ಗ ಅಲ್ಲ, ಸ್ವರ್ಗದ ಶುರುವಾಯಿತು. ನೀವು ಕೃಷ್ಣನನ್ನ ರಿಸೀವ್ ಮಾಡೋರು ಆಗ್ಬಿಡ್ತೀರಾ. ಬಲೆ ನಿಮ್ಮ ಜನ್ಮಗಳೆಲ್ಲರೂ ರಾವಣ ರಾಜ್ಯದ ಕಾರಣ ಚೀಚಿ ಜನ್ಮನೇ. ಅಂದರೆ ಕೃಷ್ಣನ ತಂದೆ ತಾಯಿಗಳು ಬೇರೆಯವರೆಲ್ಲ ರಾಜಧಾನಿಯಲ್ಲಿ ಬರೋ ಆತ್ಮಗಳು ಜನ್ಮ ಕೊಡೋರು ಯಾರಿದ್ದಾರೋ ಅವ್ರ ಜನ್ಮಗಳೆಲ್ಲ ಹಂಗೆ. ಬಟ್ ಅವ್ರಿಗೇನು ಜನ್ಮ ಕೊಡ್ತಾರೆ. ಸೊ ಅಂದಾಗ ಬಾಬಾ ಹೇಳ್ತಾರೆ ಅವರು ತುಂಬ ಪವಿತ್ರ ಆತ್ಮಗಳು. ಸೊ ಇದಕ್ಕೆ ಅದರ ಡೀಟೈಲ್ ಏನಿದೆ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಬಾಬಾ ಹೇಳ್ತಾರೆ ನಾನಿನ್ನ ಅದೆಲ್ಲ ಹೇಳಿಲ್ಲ, ಸುಮ್ಮನೆ ಇರ್ರಿ ಅಂತಾರೆ. ಅದಕ್ಕೆ ರಾವಣ ರಾಜ್ಯದಲ್ಲಿ ಯಾರ್ದಾದ್ರೂ ಶುದ್ಧ ಜನ್ಮ ಇರುತ್ತಾ? ಅವ್ರ ತಂದೆ ತಾಯಿಗಳೇನು ಜನ್ಮ ತಗೊಂಡಿದ್ದಾರೆ?
ದೇವತಾತ್ಮಗಳಿಗೆ ಜನ್ಮ ಕೊಡೋರೆಲ್ಲರ ಜನ್ಮಗಳೇನಿದೆ ಕಲಿಯುಗದ ಅಂದರೆ ಈ ರಾವಣ ರಾಜ್ಯದವ್ರು ಸ್ವಲ್ಪ ಟ್ರೇಸ್ ಇರುತ್ತೆ. गुल गुल जन्म कृष्ण का ही पहले पहले होता, उसके बाद नई दुनिया वैकुंठ कहा जाता. ಪವಿತ್ರವಾದ ಜನ್ಮ ಕೃಷ್ಣಂದೇನೆ ಮೊದಲು ಆಗೋದು, ಅದರ ನಂತರ ಹೊಸ ಪ್ರಪಂಚ ವೈಕುಂಠ ಶುರುವಾಗುತ್ತೆ. ಕೃಷ್ಣ ಬಿಲ್ಕುಲ್ ಗುಲ್ ಗುಲ್ ನೈ ದುನಿಯಾ ಮೇ ಆಯೇಗ. ಕೃಷ್ಣ ಬಿಲ್ಕುಲ್ ಹೊಸ ಜಗತ್ತಲ್ಲಿ ಬರ್ತಾರೆ. ರಾವಣ ಸಂಪ್ರದಾಯ ಬಿಲ್ಕುಲ್ ಖತಮ್ ಹೋ ಜಾಯೇಗಾ. कृष्ण का नाम उनके माँ बाप से भी बहुत बाला है. ರಾವಣ ಸಂಪ್ರದಾಯ ಅದುವರೆಗೂ ಖತಮ್ ಆಗ್ಬಿಡುತ್ತೆ. ಕೃಷ್ಣ ಬಂದದಂದ್ರೆ ಬಿಲ್ಕುಲ್ ಗುಲ್ಗುಲ್ ಹೊಸ ಜಗತ್ತಲ್ಲೇ ಬರೋದವರು. ಹಳೇದು ಅಂದ್ರೆ ಬಿಲ್ಕುಲ್ ಇವರೆಲ್ಲ ಹೊರಟೋಗಿರ್ತಾರೆ. ಅವ್ರ ತಂದೆ ತಾಯಿಗಳು ಬಲೆ ಅಪವಿತ್ರ ಶರೀರದಿಂದ ಅಪವಿತ್ರತೆಯಿಂದ ಜನ್ಮ ತಗೊಂಡಿರೋರು. ಬಟ್ ಅವ್ರೇನು ಕೃಷ್ಣನಿಗೆ ಜನ್ಮ ಕೊಡ್ತಾರೆ, ಅವರೆಲ್ಲರೂ ಪವಿತ್ರ ಬಲದವರು. ತಿಳ್ಕೊಳ್ಳಿ, ಅಡ್ವಾನ್ಸ್ ಪಾರ್ಟಿ ಆತ್ಮಗಳು. ಅದಕ್ಕೇನು ಹೇಳ್ತಿದ್ದಾರೆ ಬಾಬವರು, ಅವ್ರದ್ದೆಲ್ಲ ಅಂದರೆ ಕೃಷ್ಣ ಬರೋದು ಯಾಕೆಂದರೆ ಎಷ್ಟು ಸತೋ ಪ್ರಧಾನ ಆತ್ಮ ಅಲ್ಲ ಜಗತ್ತಲ್ಲಿ. ನೆಕ್ಸ್ಟ್ ಗಾಡ್ ಅಂದರೆ ನೀವು ಯೋಚನೆ ಮಾಡಿ ಅವ್ರು ಬರೋ ರೂಪರೇಖೆ ಹೆಂಗಿರುತ್ತೆ ಅಂತ. ತೋ ಕೃಷ್ಣ ಕೆ ಮಾ ಬಾಪ್ ಕಾ ನಾಮ್ ಇತ್ನಾ ಬಾಲಾನ, ಅದಕ್ಕೆ ಅವ್ರ ತಂದೆ ತಾಯಿಗಳ ಹೆಸರು ಅಷ್ಟು ದೊಡ್ಡದಿಲ್ಲ. ಕೃಷ್ಣ ಸೆ ಪೆಹಲೆ ಜಿನ್ಕಾ ಜನ್ಮ ಹೋತಾ ಹೈ ವೋ ಯೋಗ ಬಲ್ ಸೆ ಜನ್ಮ ನಹೀ ಕहेಂಗೆ. ऐसे नहीं कृष्ण के माँ बाप ने योग बल से जन्म लिया है, नहीं. अगर ऐसा होता तो उनका नाम भी बाला होता है. तो सिद्ध होता है उनके माँ बाप ने इतना पुरुषार्थ नहीं किया है जितना कृष्ण ने किया है. ये सब बातें आगे चल तुम समझ जाएंगे. ತಂದೆ ಹೇಳ್ತಿದ್ದಾರೆ, ಕೃಷ್ಣನಿಗೆ ಮುಂಚೆ ಯಾರೆಲ್ಲ ಜನ್ಮ ತಗೊಳ್ತಾರೆ ಅವರೆಲ್ಲ ಯೋಗಬಲದ ಜನ್ಮದವರಲ್ಲ. ಅವ್ರ ತಂದೆ ತಾಯಿಗಳಿರ್ಲಿ ಅಥವಾ ಕೃಷ್ಣನ ರಾಜಧಾನಿಯಲ್ಲಿ ದೇವಾತ್ಮರು ಯಾರು ಇಳಿತಾರೋ ಅವ್ರು ಎಲ್ರದು ಜನ್ಮ ಕೊಡೋರು ಯಾರಿದಾರಲ್ಲ ಅವ್ರದ್ದು ಯೋಗ ಬಲದಲ್ಲ. ಸಪೋಸ್ ಯೋಗ ಬಲದವ್ರು ಆಗಿದ್ರೆ ಬಾಬಾ ಹೇಳ್ತಾರೆ, ಯೋಗ ಬಲದ ಜನ್ಮ ಕೊಡೋರು ತಂದೆ ತಾಯಿಗಳು ಯಾರಿಂದ ಜನ್ಮ ತಗೊಂಡ್ರಲ್ಲ ಅವರು ಯೋಗ ಬಲದಿಂದ ಕೃಷ್ಣನ್ ತಂದೆ ತಾಯಿಗೆ ಜನ್ಮ ಕೊಟ್ಟಿದ್ರೆ ಅವರು ಫೇಮಸ್ ಆಗ್ಬಿಟ್ಟಿರೋರು. ಫೇಮಸ್ ಇಲ್ಲ ಅಂದರೆ ಅಂಡರ್ಸ್ಟೂಡ್ ಅವರಲ್ಲ. ಅದಕ್ಕೇನು ಹೇಳ್ತಿದ್ದಾರೆ ಬಾಬುವರು, ತಂದೆ ತಾಯಿಗಳು ಇಷ್ಟು ಪುರುಷಾರ್ಥ ಮಾಡಲಿಲ್ಲ. ಅಡ್ವಾನ್ಸ್ ಪಾರ್ಟಿಯಲ್ಲಿ ಯಾರು ಹೋಗಿ ತಂದೆ ತಾಯಿಗಳು ಅಪವಿತ್ರತೆಯಿಂದ ಜನ್ಮ ತಗೊಂಡಿದ್ದಾರಲ್ಲ ಅವರೆಲ್ಲರೂ ಅಷ್ಟು ಪುರುಷಾರ್ಥ ಮಾಡಲಿಲ್ಲ. ಎಷ್ಟು ಪುರುಷಾರ್ಥ ಕೃಷ್ಣನ ಆತ್ಮ ಮಾಡಿದೆ. ಇದೆಲ್ಲ ಆಮೇಲೆ ತಿಳ್ಕೊಳ್ತಾ ಹೋಗ್ತೀರಾ. ಪೂರಿ ಕರ್ಮಾತೀತ ಅವಸ್ಥಾ ವಾಲೆ ರಾಧಾಕೃಷ್ಣ ಹೇ. ಕರ್ಮಾತೀತ ಸ್ಥಿತಿ ಆತ್ಮಗಳು ರಾಧಾಕೃಷ್ಣ. वही सदगति में आते हैं, पापात्माएं सब खत्म हो जाती है, तब उनका जन्म होता. फिर कहेंगे पावन दुनिया, इसलिए कृष्ण का नाम बाला है. माँ बाप इतना नहीं है, माँ बाप का इतना नहीं. ನೋಡ್ರಿ, ರಾಧೆ ಕೃಷ್ಣನ ಆತ್ಮನೇ ಅದಕ್ಕೆ ಫಸ್ಟ್ ಎಲೆಗಳು ಸೃಷ್ಟಿಯ ಅಂದಾಗ ಅವರೇ ಸದ್ಗತಿಯಲ್ಲಿ ಫಸ್ಟ್ ಬರೋದು. ಪಾಪಾತ್ಮರೆಲ್ಲ ಜಗತ್ತಲ್ಲಿ ಸಮಾಪ್ತಿ ಆಗ್ಬಿಡ್ತಾರೆ. ಆಗ ಅವ್ರ ಜನ್ಮ ಆಗುತ್ತೆ. ಅಲ್ಲಿಂದ ಪಾವನ ಪ್ರಪಂಚ ಶುರುವಾಗುತ್ತಲ್ಲ ಕೃಷ್ಣ. ಅದಕ್ಕೆ ಕೃಷ್ಣನ ಜನ್ಮ ಪವಿತ್ರವಾಗಿರೋ ಕಾರಣ ಅವರು ಫೇಮಸ್ಸು. ಮತ್ತು ಅವ್ರ ಪುರುಷಾರ್ಥನೂ ಅಷ್ಟು ದೊಡ್ಡದಲ್ಲ, ತಂದೆ ತಾಯಿದಿಲ್ಲ. ಇದೆಲ್ಲ ಲಾಸ್ಟಲ್ಲಿ ಸಾಕ್ಷಾತ್ ಆಗೆ ಚಲ್ ಸಾಕ್ಷಾತ್ಕಾರ ಹೋಗ. ಕೃಷ್ಣನ ಜನ್ಮದ ವಿಷಯದಲ್ಲಿ ಮುಂದೆ ಸಾಕ್ಷಾತ್ಕಾರ ಆಗುತ್ತೆ. ಟೈಮ್ ತೋ ಪಡಾ, ಟೈಮ್ ಬರುತ್ತೆ. तुम किसको भी समझा सकते हो, हम ये बनने लिए पढ़ रहे हैं. ಅವಾಗಲೇ ಈಗಿಂದೆಲ್ಲ ತೋರಿಸಲ್ಲ ಬಾಬುವರು. ಟೈಮ್ ಬಂದಾಗ ಎಂಡಲ್ಲೆಲ್ಲ ಗೊತ್ತಾಗುತ್ತೆ ಸಾಕ್ಷಾತ್ಕಾರದಲ್ಲಿ ಅಂತಿದ್ದಾರೆ. ಅದುವರೆಗೂ ಏನು ಮಾಡಬೇಕು, ಸರಿಯಾಗಿ ನೀವು ಓದಬೇಕು. विश्व में इनका जन्म अब इनका राज्य अब स्थापन हो रहा है, हमारे लिए नई दुनिया चाहिए. ವಿಶ್ವದಲ್ಲಿ ಲಕ್ಷ್ಮೀನಾರಾಯಣ ಅಂದರೆ ಕೃಷ್ಣನ ಹೊಸ ಪ್ರಪಂಚ ಬರೋದಿದೆ ಅಂದಾಗ ನಮ್ಗೆ ಹೊಸ ಜಗತ್ತು ಬೇಕು. ಆ ರಾಜ್ಯ ಸ್ಥಾಪನೆ ಆಗ್ತಿದೆ. ಅಭಿ ತುಮಕೋ ದೈವಿ ಸಂಪ್ರದಾಯ ನೈ ಕಹೆಂಗೆ, ತುಮ್ ಹೋ ಯಾರು ನೀವು ಹೇಳಿ, ಬ್ರಾಹ್ಮಣ ಸಂಪ್ರದಾಯ.
या ईश्वरीय ಸಂಪ್ರದಾಯ ದೇವತಾ ಬನ್ನೆ ವಾಲೆ. ನಾವೀಗ ದೈವಿ ಸಂಪ್ರದಾಯದವರಲ್ಲ, ಬ್ರಾಹ್ಮಣ ಸಂಪ್ರದಾಯದವರು ಅಥವಾ ಈಶ್ವರೀಯ ಸಂಪ್ರದಾಯ ಅಂತಾರೋ ಒಂದೊಂದ್ಸಾರಿ ಬಾಬಾ. ದೇವತೆಗಳಾಗ್ತಕ್ಕಂಥವ್ರು. ದೈವಿ ಸಂಪ್ರದಾಯ ಬನ್ ಜಾಯೆಂಗೆ, ಫಿರ್ ತುಮಾರಿ ಆತ್ಮ और ಶರೀರ್ ದೋನೋ ಸ್ವಚ್ಛ ಹೋಂಗೆ. ದೈವಿ ಸಂಪ್ರದಾಯದವ್ರು ಯಾವಾಗ ಆಗ್ತೀರ ಆಗ ಆತ್ಮ ಶರೀರ ಎರಡೂ ಪವಿತ್ರ ಸ್ವಚ್ಛ. ಅಭಿ ತುಮ್ ಸಂಗಮ್ ಯುಗಿ ಪುರುಷೋತ್ತಮ್ ಬನ್ನೆ ವಾಲೆ ಹೋ, ಸಾರಿ ಮೆಹನತ್ ಇಸ್ ಬಾತ್ ಕಿ. ನೀವೆಲ್ಲ ಸಂಗಮ್ ಯುಗಿ ಬ್ರಾಹ್ಮಣರು, ಆಗ್ತಕ್ಕಂಥವ್ರು. ಆಗಿಲ್ಲ, ಆಗ್ತಕ್ಕಂಥ, ಅದರಲ್ಲೇನೆ ಇಡೀ ಪರಿಶ್ರಮ. ಯಾದ್ ಸೆ ವಿಕರ್ಮ ಜೀತ್ ಬನ್ನ. ಯಾವುದ್ರಲ್ಲಿ ಪರಿಶ್ರಮ? ನೆನಪಿಂದ ಸಂಪೂರ್ಣವಾಗಿ ವಿಕರ್ಮ ಜೀತ್ ಆಗ್ಬೇಕು. ಯಾಕೆ? ದೈವಿ ಸಂಪ್ರದಾಯ ಅಂದ್ರೆ ಅಲ್ಲಿ ವಿಕರ್ಮಗಳೇ ಇಲ್ಲ. तुम खुद कहते हो याद घड़ी घड़ी भूल जाती है, बाबा पिकनिक पर बैठते हैं तो बाप को ख्याल रहता है हम याद नहीं रहे, याद में नहीं रहेंगे तो बाबा क्या कहेंगे. इसलिए बाबा कहते हैं तुम याद में बैठ पिकनिक करो. ಕೇಳಿ ಬ್ರಹ್ಮ ಬಾಬಂಗೆ ಎಷ್ಟು ಯೋಚನೆ. ಏನು ಹೇಳ್ತಾರೆ ಮಕ್ಕಳು? ಹೇಳ್ತಾರೆ ಬಾಬಾ ಗಡಿ ಗಡಿ ಬಾಬನ್ ಶಿವಬಾಬನ್ ನೆನಪು ಬರುತ್ತೆ. ಬಾಬಾ ಬ್ರಹ್ಮ ಬಾಬಾ ಹೇಳೋದು, ಪಿಕ್ನಿಕ್ಕಲ್ಲಿ ಕೂತ್ರು ನನಗೆ ಅಟೆನ್ಷನ್ ಇರುತ್ತೆ, ನಾನು ಬಾಬನ್ ನೆನಪು ಮಾಡಿಲ್ಲ ಅಂದರೆ ಬಾಬಾ ನನಗೆ ಏನು ಹೇಳ್ತಾರೆ, ನೀನು ನಾನು ನೆನಪು ಮಾಡದೆ ಕೂತಿದ್ಯಾ ಅಂತಾರೆ. ಅದಕ್ಕೆ ಮಕ್ಕಳೇ ಪಿಕ್ನಿಕ್ಕಲ್ಲಿ ಕೂತ್ರು ನೆನಪಲ್ಲಿ ಕೂತ್ಕೊಳ್ಳಿ. ಪಿಕ್ನಿಕ್ಕಲ್ಲಿ ಕೂತ್ಕೊಂಡು ಬರೀ ಮಾತು ತಿನ್ನೋದ್ರ ಮೇಲೆ ಅಟೆನ್ಷನ್ ಇರೋಂಗಿಲ್ಲ ಅಂತ ಹೇಳ್ತಿರೋದು. कर्म करते माशुक को याद करो तो विकर्म विनाश होगा, इसमें ही मेहनत है. याद से आत्मा पवित्र होंगी, अविनाशी ज्ञान धन भी जमा होगा. फिर अगर अपवित्र बन जाते तो सारा ज्ञान बह जाता है. पवित्रता ही मुख्य अल्वा. ತಂದೆ ಹೇಳೋದು, ನೀವು ಸದಾ ಪ್ರತಿಕರ್ಮ ಮಾಡ್ತಾ ತಂದೆ ಪ್ರಿಯತಮನನ್ನು ನೆನಪು ಮಾಡಿ, ಆಗಲೇ ವಿಕರ್ಮ ವಿನಾಶ ಆಗೋದು. ಇದರಲ್ಲೇ ಪರಿಶ್ರಮ ಇದೆ. ನೆನಪಿಂದನೇ ಆತ್ಮ ಪಾವನ ಆಗೋದು, ಅವಿನಾಶಿ ಜ್ಞಾನ ಧನ ಜಮಾ ಆಗುತ್ತೆ. ಅಪವಿತ್ರರಾಗ್ಬಿಟ್ರೆ ಏನಿತ್ತಲ್ಲ ನಿಮ್ಮ ಜಮಾ ಎಲ್ಲ ಸಮಾಪ್ತಿ ಆಗ್ಬಿಡುತ್ತೆ. ಏಕೆ? ಪವಿತ್ರತೆ ಮುಖ್ಯ ಮಾತು. बाप तो अच्छी अच्छी बातें ही समझाते, सृष्टि के आदि मध्य अंत का ज्ञान और कोई में नहीं है, और जो भी सत्संग आदि है वो सब ಭಕ್ತಿ ಮಾರ್ಗ में. ಇದೆಲ್ಲ ಒಳ್ಳೊಳ್ಳೆ ಮಾತುಗಳನ್ನು ಏನು ಬಾಬಾ ಹೇಳ್ತಿದ್ದಾರೆ, ಇದು ಯಾವ ಭಕ್ತಿ ಮಾರ್ಗದಲ್ಲಿ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಯಾರಿಗೆ ಆದಿ ಮಧ್ಯ ಅಂತ್ಯದ ಜ್ಞಾನ ಇಲ್ಲ. बाबा ने समझाया है भक्ति वास्तव में प्रवृत्ति मार्ग वालों को ही करनी है. तुम्हारे में भी कितनी ताकत रहती है. घर बैठे तुमको सुख मिलता है, सर्वशक्तिवान बाप से तुम इतनी ताकत लेते हो. सन्यासियों में भी पहले ताकत थी, जंगलों में रहते थे. अभी तो कितने बड़े बड़े फ्लैट बनाकर रहते, अभी वो ताकत नहीं है. ಬಾಬಾ ಹೇಳೋದು, ಭಕ್ತಿ ಮಾರ್ಗದ ಅಂತಂದ್ರೆ ಪ್ರವೃತ್ತಿಯವರೇ ಭಕ್ತಿ ಮಾಡ್ಬೇಕು. ಆ್ಯಕ್ಚುಲಿ ಸನ್ಯಾಸಿಗಳು ಮಾಡ್ತಾರೆ ಅಂತ ಹೇಳೋದು. ಮಕ್ಕಳೇ, ಅವಾಗಲೂ ನಿಮ್ಮ ಹತ್ರ ತಾಕತ್ತಿತ್ತು. ಫಸ್ಟ್ ದ್ವಾಪರದಲ್ಲಿ ಯಾವಾಗ ಶುರು ಮಾಡಿದ್ವಿ, ಮನೆಯಲ್ಲಿ ಕೂತು, ಈಗಂತೂ ಮನೆಯಲ್ಲಿ ಕೂತ್ಕೊಂಡೇ ನಿಮ್ಗೆ ಎಷ್ಟು ಸುಖ ಸಿಗ್ತಿದೆ. ಯಾಕೆ? ಸರ್ವಶಕ್ತಿವಂತ ತಂದೆ ಏನಿದೆ ಅವ್ರ ನೆನಪು ಮಾಡಿ ಇಷ್ಟು ತಾಕತ್ ತಗೋತೀರ. ಅದಕ್ಕೇನೆ ಈ ತಾಕತ್ ನೋಡಿ, ಇಡೀ ದ್ವಾಪರದಲ್ಲಿನೂ ಈ ತಾಕತ್ ಕೆಲಸ ಮಾಡುತ್ತೆ. ಅತಿಯಾದ ಪಾಪಕರ್ಮಗಳನ್ನು ಮಾಡಕ್ಕೆ ಹೋಗಲ್ಲ, ಶುದ್ಧ ಆಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸನ್ಯಾಸಿಗಳಲ್ಲಿನೂ ಮೊದಲು ತಾಕತ್ತಿತ್ತು. ಆಮೇಲೆ ನೋಡಿ, ಅವಾಗ ತಾಕತ್ತಿದ್ದಾಗ ಜಂಗಲ್ ಕಾಡುಗಳಲ್ಲಿ ಇರ್ತಿದ್ರು, ಎಷ್ಟು ನಿರ್ಮೋಹಿಗಳಾಗಿ. ಈಗೆಲ್ಲ ದೊಡ್ಡ ದೊಡ್ಡ ಫ್ಲ್ಯಾಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ತಾಕತ್ತಿಲ್ಲ. ಜೈಸೆ ತುಮಾರೇ ಮೇ ಭಿ ಪೆಹಲೆ ಸುಖ ಕಿ ತಾಕತ್ ಥಿ, ಫಿರ್ ಗುಮ್ ಹೋ ಜಾತಿ. ನಿಮ್ಮಲ್ಲಿನೂ ಸಂಪೂರ್ಣ ಸುಖದ ತಾಕತ್ತಿತ್ತು. ಅಂದರೆ ಯಾಕೆ? ಪವಿತ್ರತೆ ತಾಕತ್ತಿತ್ತು. ಆಮೇಲೆ ನಿಧಾನಕ್ಕೆ ಖಾಲಿ ಆಗಿಬಿಡುತ್ತೆ. ಉನೋ ಮೇ ಭಿ ಪೆಹಲೆ ಶಾಂತಿ ಕಿ ತಾಕತ್ ಥಿ, ಅಭಿ ವೋ ತಾಕತ್ ನಹೀ ರಹಿ. ಅವರಲ್ಲಿನೂ ಪವಿತ್ರತೆಯ ರಿಸಲ್ಟು, ಸನ್ಯಾಸಿಗಳಲ್ಲಿ ಶಾಂತಿಯ ತಾಕತ್ತಿತ್ತು. ಪವಿತ್ರತೆ ರಿಸಲ್ಟ್ ಸತ್ಯುಗದಲ್ಲಿ ನಿಮಗೆ ಸುಖದ ತಾಕತ್ತಿತ್ತು. ಅಂದರೆ ನಮ್ಮ ಆಂತರಿಕ ಸುಖ, ಖುಷಿ ಹೊರಗಿನ ಸಂಪತ್ತು ಸಂಬಂಧಗಳ ಮೇಲೆ ಇರಲಿಲ್ಲ. ಇದು ತುಂಬ ಇಂಪಾರ್ಟೆಂಟ್.
ಈಗ ಮನುಷ್ಯರಿಗೆಲ್ಲ ಬರೀ ಆಧಾರ. तो आगे तो सच कहते थे कि रचता और रचना का आदि मध्य अंत हम नहीं जानते. नेति नेति ಅಂತ ಹೇಳ್ಕೊಂಡು ಹೋದ್ರಲ್ಲ, ಅಭಿ तो अपने को भगवान ಶಿವೋಹಂ कहकर बैठे हैं. ಈಗೇನ್ ಮಾಡ್ಬಿಟ್ರು, ನಾನೇ ಶಿವೋಹಂ ಅಂತ ಕೂತ್ಕೊಂಡ್ಬಿಟ್ರು भगवंत ಅಂತ. पाप समझाते इस समय सारा जाड़ तमो प्रधान है, इसलिए साधुओं का भी उद्धार करने में आता हूँ, ये दुनिया ही बदलनी. ಎಲ್ಲರ ಉದ್ಧಾರಕ್ಕೆ ಅದಕ್ಕೆ ನಾನು ಬರೋದು, ಪ್ರಪಂಚ ಬದಲಾವಣೆ ಆಗಬೇಕು. ಸಬ್ ಆತ್ಮಾಯೇ ವಾಪಸ್ ಚಲೆ ಜಾಯಂಗೆ, ಎಲ್ಲ ಆತ್ಮಗಳು ವಾಪಸ್ ಹೊಟ್ಟೋಗ್ತಾರೆ. एक भी नहीं जिसको ये पता हो कि हमारी आत्मा में अविनाशी पार्ट भरा हुआ है, जो फिर से रिपीट करेंगे. आत्मा इतनी छोटी है, इनमें अविनाशी पार्ट भरा है जो कभी विनाश नहीं होता. इसमें बुद्धि बड़ी अच्छी पवित्र चाहिए. ತುಂಬ ಇಂಪಾರ್ಟೆಂಟ್ ಮಾತಲ್ಲ. ನಾನು ಎಲ್ಲರ ಉದ್ಧಾರಕ್ಕೆ ಬಂದಿದ್ದೀನಿ, ಸಾಧು ಸಂತರು ಮನುಷ್ಯಾತ್ಮರು. ಪ್ರಪಂಚ ಬದಲಾವಣೆ ಆಗ್ತಿದೆ ಮಕ್ಕಳೇ, ಎಲ್ಲ ಆತ್ಮಗಳು ವಾಪಸ್ ಹೊಟ್ಟೋಗ್ತಾರೆ. ಹಿಂಗೂ ಅಲ್ಲ, ಯಾರಿಗೆ ಗೊತ್ತಿತ್ತು ಆತ್ಮದಲ್ಲಿ ಅವಿನಾಶಿ ಪಾರ್ಟ್ ಇದೆ, ಯಾರಿಗೆ ಇದು ಸೀಕ್ರೆಟೇ ಗೊತ್ತಿಲ್ಲಲ್ಲ, ನಾನೊಂದು ಆತ್ಮ, ನಾನಿಷ್ಟು ಸಣ್ಣ ಬಿಂದು, ಅದರಲ್ಲಿ 84 ಜನ್ಮ ಆತ್ಮ ಪಾರ್ಟ್ ಇದೆ ಅಂತ ಯಾವುದನ್ನು ರಿಪೀಟ್ ಮಾಡ್ತಿದ್ದೀವಿ ಅಂತ ಸಾಧು ಸಂತರಿರಲಿ ಯಾರಿಗೂ ಇಲ್ಲ. ಬಾಬಾ ಹೇಳೋದು, ಆತ್ಮನಲ್ಲಿ ಏನು ಪಾರ್ಟ್ ಇದೆ ಅಷ್ಟು ಅವಿನಾಶಿಯಾಗಿದೆ, ಅದು ಎಂದೂ ಎಂಡ್ ಆಗೋದೇ ಇಲ್ಲ, ವಿನಾಶ ಆಗಲ್ಲ. ಇದೆಲ್ಲ ತಿಳ್ಕೊಳ್ಳೋಕ್ಕೆ ಬುದ್ಧಿ ಬಹಳ ಸ್ವಚ್ಛ ಪವಿತ್ರ ಬೇಕು. कब आएगा पवित्र बुद्धि? वो तब होंगी जब याद की यात्रा में मस्त रहेंगे. मेहनत सिवाय पद थोड़े ही मिलेगा, इसलिए गाए जाते चढ़े तो चाहे वैकुंठ रस. कहाँ ऊंचते ऊंच राजाओं का डबल सिरताज, कहाँ प्रजा. पढ़ाने वाला तो एक ही है, इसमें समझ बड़ी अच्छी चाहिए. ನೋಡಿ, ನೆನಪಲ್ಲಿ ಯಾರು ಎಷ್ಟಿರ್ತಾರೋ ಮಸ್ತಿ, ನೆನಪಿನ ಮಸ್ತಿ, ನೆನಪಿನ ಯಾತ್ರೆಯ ಮಸ್ತಿ, ಬಾಬಾ ನೆನಪು, ಅವ್ರ ಬುದ್ಧಿ ಬಿಲ್ಕುಲ್ ಪವಿತ್ರವಾಗಿರುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ. ಬಾಬಾ ಹೇಳೋದು, ಪರಿಶ್ರಮ ಯಾಕೆ ಮಾಡಬೇಕು? ಯೋಗದ ಪರಿಶ್ರಮ, ಟೋಟಲ್ ಹಳೆ ಸಂಸ್ಕಾರ ಕಂಪ್ಲೀಟ್ ಚೇಂಜ್ ಮಾಡ್ಕೊಳಕ್ಕೆ ಪುರುಷಾರ್ಥ, ಕಷ್ಟಪಡ್ಬೇಕು. ಯಾಕೆ ಅನ್ನೋದು ಅರ್ಥ ಆಗೋದು ಯಾರು ಯೋಗದಲ್ಲಿ ಇರ್ತಾರೆ. ಇಲ್ಲಾಂದರೆ ಏರಿದ್ರೆ ವೈಕುಂಠ ರಸ, ಬಿದ್ದರೆ ಕೆಳಗಡೆ. ಇದು ಯಾಕೆ ಗಾಯನ ಅಂದರೆ, ಎಲ್ಲಿ ರಾಜರ ಮೇಲೆ ರಾಜ, ಎಲ್ಲಿ ಪ್ರಜೆ, ಎಲ್ಲಿ ದಾಸಿ. ಮಕ್ಕಳೇ ಯಾಕೆ ಪುರುಷಾರ್ಥ ಮಾಡಲಿಲ್ಲ? ಇಲ್ಲಿ ನಾವು ಓದಿಸೋದು ನಾನೊಬ್ಬನೇ, ಆದರೂ ನೋಡ್ರಿ ಮಕ್ಕಳೇನು ಮಾಡಿದ್ರು. ಯಾಕೆ? ಇದರಲ್ಲಿ ಬುದ್ಧಿವಂತಿಕೆ ತುಂಬಬೇಕು. ಬಾರ್ ಬಾರ್ ಬಾಬಾ ಸಮಜಾತೆ ಯಾದ್ ಕಿ ಯಾತ್ರಾ ಮುಖ್ಯ. ಗಳಿಗಳಿಗೆ ತಂದೆ ಹೇಳ್ತಾರೆ, ನೆನಪಿನ ಯಾತ್ರೆ ಮುಖ್ಯ. मैं तुमको पढ़ाकर विश्व का मालिक बनाता हूँ, तो टीचर गुरु भी होगा ना. ಮಕ್ಕಳೇ, ನಾನು ಓದಿಸಿ ನಿಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ ಅಂದರೆ ನಾನು ತಂದೆನೂ ಹೌದು, ಟೀಚರ್ ಸದ್ಗುರುನೂ ಹೌದಲ್ವಾ. ಬಾಪ್ ತೋ ಐ ಹಿ ಟೀಚರೋं का टीचर, बापों का बाप, ಸಬ್ ಗುರುओं का ಸದ್ಗುರು. ನಮ್ಮ ತಂದೆ ಯಾರು? ಎಲ್ಲ ತಂದೆಯರ ಮೇಲೆ ತಂದೆ, ಟೀಚರ್ಗಳ ಮೇಲೆ ದೊಡ್ಡ ಟೀಚರು, ಎಲ್ಲ ಗುರುಗಳ ಮೇಲೆ ಜಗತ್ತಿನ ಸದ್ಗುರು. ये तो तुम बच्चे जानते हो, हमारा बाबा बहुत प्यारा है, ऐसे बाप को तो बहुत याद करना है. पढ़ना भी पूरा है. बाप को याद नहीं करेंगे तो पाप नष्ट नहीं होगा. बाप सभी आत्माओं को साथ ले जाएंगे, बाकी शरीर सब का खत्म हो जाएगा. आत्माएं अपने अपने धर्म के सेक्शन में जाकर निवास करती. ನೋಡಿ ಏನು ಹೇಳ್ತಾರೆ ಬಾಬಾ. ನಿಮಗೆ ಗೊತ್ತಿದೆ, ನಮ್ಮ ತಂದೆ ತುಂಬ ಪ್ರಿಯವಾದ ತಂದೆ. ಇಂಥ ತಂದೆಯನ್ನು ನಾವೆಷ್ಟು ಚೆನ್ನಾಗಿ ನೆನಪು ಮಾಡಬೇಕು ಅಂತಾನೂ ಯೋಚನೆ ಮಾಡ್ತಾರೆ, ಬಟ್ ಮಾಡಲ್ಲ. ಚೆನ್ನಾಗಿ ಓದಲು ಬೇಕು, ನೆನಪು ಮಾಡಬೇಕು. ಅಂದರೆ 4 ಸಬ್ಜೆಕ್ಟ್ ಚೆನ್ನಾಗಿರಬೇಕು. ತಂದೆಯನ್ನು ನೆನಪು ಮಾಡಿಲ್ಲ ಅಂದರೆ ಪಾಪ ನಷ್ಟ ಆಗಲ್ಲ ಅಂತಲೂ ಗೊತ್ತಿದೆ, ಬಟ್ ನೋಡಿ ಆದರೂ ಮಾಡಲ್ಲ. ಮತ್ತು ನಾನು ಎಲ್ಲ ಆತ್ಮಗಳನ್ನು ಜೊತೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನಾನು ಆತ್ಮಗಳನ್ನು ಕರ್ಕೊಂಡು ಹೋಗ್ತೀನಿ, ಎಲ್ಲರ ಶರೀರಗಳು ನಷ್ಟ ಆಗ್ಬಿಡುತ್ತೆ, ಇಲ್ಲಿ ಸಮಾಪ್ತಿ ಆಗ್ಬಿಡುತ್ತೆ. ಅಲ್ಲಿ ಹೋದ್ಮೇಲೇನೋ ಎಲ್ಲರೂ ಅವ್ರವ್ರ ಧರ್ಮದ ಸೆಕ್ಷನಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತಾರೆ ಆತ್ಮಗಳು. ಅಚ್ಚಾ
मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते, गुड मॉर्निंग, शुक्रिया बाबा। धारणा के लिए बुद्धि को पवित्र बनाने के लिए याद की यात्रा में मस्त रहना है। कर्म करते भी एक माशुक याद रहे, तब विकर्ಮ जीत बनेंगे। ಬುದ್ಧಿಯನ್ನ ಪವಿತ್ರ ಮಾಡ್ಕೊಳ್ಳಕ್ಕೆ ನೆನಪಿನ ಯಾತ್ರೆಯಲ್ಲಿ ಮಸ್ಥರಾಗಿರ್ಬೇಕು. ಮಸ್ತಿ ಬುದ್ಧಿ ಅವಾಗಲೇ ಕೆಲಸ ಮಾಡೋದು. ಕರ್ಮ ಮಾಡ್ತಾ ಒಬ್ಬ ತಂದೆ ಪ್ರಿಯತಮನ ನೆನಪಿದ್ರೇ ವಿಕರ್ಮ ವಿನಾಶ ಆಗೋದು. इस छोटे से युग में मनुष्य से देवता बनने की मेहनत करनी है. ಇದು ಆರಾಮಾಗಿರೋ ಯುಗ ಅಲ್ಲ, ಪರಿಶ್ರಮ ಮಾಡ್ಬೇಕಂತಾರೆ. अच्छे कर्मों के अनुसार अच्छे संस्कारों को धारण कर अच्छे कुल में जाना है. ಒಳ್ಳೆ ಕರ್ಮಗಳ ಅನುಸಾರ ಒಳ್ಳೆ ಸಂಸ್ಕಾರಗಳನ್ನು ಧಾರಣೆ ಮಾಡಿ ಒಳ್ಳೆ ಕುಲದಲ್ಲಿ ಹೋಗ್ಬೇಕಾಗಿದೆ. ಚೋಟ ಯುಗದಲ್ಲಿ ನೋಡಿ, ಪುರುಷಾರ್ಥದ ಪರಿಶ್ರಮ ಒಂದಿಷ್ಟು ಪಟ್ಬಿಟ್ರೆ ಇಡೀ ಕಲ್ಪ ಆರಾಮಾಗಿರ್ಬೋದಾ? ಅಷ್ಟು ಒಳ್ಳೆ ಕರ್ಮ ಅಂದರೆ ದಾನ ಪುಣ್ಯದ ಸತ್ಕರ್ಮಗಳ ಪುಣ್ಯ ಕರ್ಮಗಳ ಖಾತೆ ತುಂಬ್ಕೋಬೇಕು. ಯಾವುದು ನಮಗೆ ಇಡೀ ಕಲ್ಪ ಬರಬೇಕು. वरदान, जहान के नूर बन भक्तों को नजर से निहाल करने वाले ದರ್ಶನೀಯ ಮೂರತ್ ಭವ. ಸೃಷ್ಟಿಯ ಕಣ್ಮಣಿಯಾಗಿ ಭಕ್ತರಿಗೆ ದೃಷ್ಟಿಯಿಂದನೇ ಪರಿವರ್ತನೆ ಮಾಡೋ ಮಕ್ಕಳೇನೆ ದರ್ಶನೀಯ ಮೂರ್ತಿಗಳು. ನಜರ್ ಸೆ ನಿಹಾಲ್, ದೃಷ್ಟಿಯಿಂದ ಚೇಂಜ್ ಮಾಡಬೇಕು ಅಂಥವರೇ ಜಗತ್ತಿನ ಕಣ್ಮಣಿ ಅಲ್ವಾ? ಯಾರು ಮಾಡೋಕ್ಕಾಗುತ್ತೆ? ಯಾರ ಕಣ್ಣಲ್ಲಿ ಬಾಬಾ ಇರ್ತಾರೆ ಅವ್ರ ಕಣ್ಣಿಂದನೇ ಬಾಬಾ ಕಾಣೋದು. सारा विश्व आप जहान के आंखों की दृष्टि लेने के लिए इंतजार में. ನೋಡಿ, ಇಡೀ ಸೃಷ್ಟಿ ಅರೆ ಮಕ್ಕಳೇ ನಿಮ್ಮ ದೃಷ್ಟಿಯನ್ನು ತಗೊಳಕ್ ವೆಯ್ಟ್ ಮಾಡ್ತಿದ್ದಾರೆ, ಏಕೆಂದರೆ ನೀವು ಕಣ್ಮಣಿಗಳು. जब आप जहान के नूर अपनी संपूर्ण स्टेज तक पहुंचेंगे, अर्थात संपूर्णता की आंख खोलेंगे, तब सेकेंड में विश्व परिवर्तन होगा. ನೀವೆಲ್ಲ ನೂರೇ ರತ್ನಗಳು ನಿಮ್ಮ ಸಂಪೂರ್ಣ ಸ್ಥಿತಿಯ ನೇತ್ರ ತೆಗಿತೀರಾ ಕರ್ಮಾತೀತ ಸ್ಥಿತಿಯಲ್ಲಿ, ಆಗ ಸೆಕೆಂಡಲ್ಲಿ ವಿಶ್ವ ಪರಿವರ್ತನೆ ಆಗ್ಬಿಡುತ್ತೆ. फिर आप दर्शनीय मूर्त आत्माएं अपनी नज़र से भक्त आत्माओं को निहाल कर सकेंगे. नज़र से निहाल होने वालों की लंबी क्यू है, इसलिए संपूर्णता की आंख खुली रहे. आंखों का मलना या संकल्पों का गुटका जुटका खाना बंद हो, तभी ದರ್ಶನೀಯ ಮೂರ್ತ್ ಬನ್ ಸಕೆಂಗೆ. ಅಂದರೆ ನೀವು ದರ್ಶನೀಯ ಮೂರ್ತಿಗಳು. ಇಷ್ಟು ಜನ ಕಾಯ್ತಾ ಇದ್ದಾರೆ ಅಂದರೆ ನೀವು ಬೇಗ ಬೇಗ ನಿಮ್ಮ ಸ್ಥಿತಿ ಪಡ್ಕೋಬೇಕಲ್ವಾ ಅಂತ ಹೇಳ್ತಿದ್ದಾರೆ ಬಾಬವರು. ಯಾವಾಗ ಆ ಸ್ಥಿತಿ ಬರೋದು ಅಂದರೆ, ಒಂದು ನಿಮ್ಮ ಸಂಪೂರ್ಣತೆಯ ಕಣ್ಣು ತೆಗಿತೀರಾ ಅಂದ್ರೆ ಅರ್ಥ ಏನು? ಸಂಕಲ್ಪ ವಿಕಲ್ಪಗಳ ಈಗ ಗುಟ್ಕ ಜುಟ್ಕ ಏನೆಲ್ಲ ಬರ್ತಿದೆ, ನಿದ್ರೆ ಏನು ಬರ್ತಿದೆ, ಹಂಗೆ ಹಿಂಗೆ ಎರಡು ನಿದ್ರೆ, ಒಂದು ಸ್ಥೂಲ ನಿದ್ರೆ, ಇನ್ನೊಂದು ಯಾವ ನಿದ್ರೆ? ಆರಾಮ್ ಅಲ್ಬೇಲಾಪನ್ಕಿ ನೀಂದ. ಇದರಲ್ಲಿ ಕಣ್ಣು ಮುಚ್ಚಿ ಬಿಡೋದೇನು ಮಾಡ್ತಿದ್ದೀರಲ್ಲ, ಆಲಸ್ಯ ಅಲ್ಬೇಲಾಪನ್. ಕೇರ್ಲೆಸ್ ಮಾಡೋದು, ಪುರುಷಾರ್ಥ ಮಾಡಲ್ಲ, ಯೋಗ ಮಾಡಲ್ಲ, ಅದಕ್ಕೆ ವ್ಯರ್ಥ ಸಂಕಲ್ಪಗಳು ಒಳಗಡೆ. ಇದೆಲ್ಲ ಸ್ಟಾಪ್ ಆದಾಗ ದರ್ಶನೀಯ ಮೂರ್ತಿಗಳಾಗ್ತೀರ. स्लोगन, निर्मल स्वभाव निर्माणता की निशानी है. निर्मल बनो तो सफलता मिलेंगी. ನಿರ್ಮಲ ಸ್ವಭಾವ ನಿರ್ಮಾಣತೆಯ ಚಿಹ್ನೆ. ಒಳಗಡೆ ಅಭಿಮಾನನೇ ಒಂದು ದೊಡ್ಡ ಗಲೀಜು, ಅಹಂಕಾರ. ಇದನ್ನು ಯಾರು ಸಮಾಪ್ತಿ ಮಾಡಿ ಅತೀ ನಮ್ರರಾಗ್ತಾರೆ, ಅದು ನಿರ್ಮಾಣತೆ, ನಿರ್ಮಲ ಸ್ವಭಾವದ ಚಿಹ್ನೆ. ನಿರ್ಮಲರಾಗಿ ಆಗ ಸಫಲತೆ ಸಿಗುತ್ತೆ. ಸಕ್ಸಸ್ ಬರಬೇಕಂದ್ರೆ ನಿರ್ಮಲತಾ ಚೈ. ಮೀಠೆ ಬಚ್ಚೆ. ಏನು? ಸಂಗಮ ಯುಗದಲ್ಲಿ ನೀವು ಆತ್ಮಾಭಿಮಾನಿಗಳಾಗೋ ಪರಿಶ್ರಮ ಪಡಬೇಕು. ಸತ್ಯುಗ ಅಥವಾ ಕಲಿಯುಗದಲ್ಲಿ ಪರಿಶ್ರಮ ಯಾರೂ ಮಾಡಲ್ಲ. ಓಂ ಶಾಂತಿ. ಸರಿನಾ?
ಡೈಲಿ ನೋಡಿದ್ರ ನೆನ್ನೆನೂ ಬಸವ ಟಿ ವಿಯಲ್ಲಿ 7:30 8 ಡೈಲಿ ಇನ್ಮೇಲೆ ಬರುತ್ತೆ. 7:30 8 ಓನ್ಲಿ ಸಂಡೇ ಮಾತ್ರ 6 6:30 ಇರುತ್ತೆ. ಬಸವ ಟಿ ವಿ ತುಂಬ ಈಸಿ. ನೀವು ಗೂಗಲ್ಗೆ ಹೋಗ್ಬಿಟ್ಟು, ಅಂದರೆ ಪ್ಲೇ ಸ್ಟೋರ್ ಯಾರ್ದೆಲ್ಲ ಮೊಬೈಲ್ ಇದೆಯಲ್ಲ, ಪ್ಲೇ ಸ್ಟೋರಲ್ಲಿ ಹೋಗ್ಬಿಟ್ಟು ಶ್ರೀ ಬಸವ ಟಿ ವಿ ಅಂದರೆ ಡೌನ್ಲೋಡ್ ಆಗುತ್ತೆ 1 ಸೆಕೆಂಡಲ್ಲಿ. ಅದರಲ್ಲಿ ನೀವು ಯಾವಾಗ ತೆಗೆದ್ರೂ ಲೈವ್ ಏನು ನಡೀತಿರುತ್ತೆ ಅದು ಬರುತ್ತೆ. ಕ್ಲಿಯರ್ ಆಯ್ತಲ್ಲ? ಮೊಬೈಲಲ್ಲಿ ಆ್ಯಪ್ಸ್ ತೆಗೆದ್ರೆ ಅದರಲ್ಲಿ ಪ್ಲೇ ಸ್ಟೋರ್ ಇರುತ್ತೆ. ಅಥವಾ ಅದು ಅಕ್ಕ ಅವರು ಎಲ್ಲ ಲಿಸ್ಟ್ ಕಳಿಸಿರ್ಬೇಕು ನಿಮಗೆ. ರಿಲಿ ಒಂದು ಟಾಟಾ ಸ್ಕೈ ಬಿಟ್ಟು ಇನ್ನೆಲ್ಲ ಟಿ ವಿಗಳಲ್ಲಿ ಇದು ಬಸವ ಟಿ ವಿ ಬರುತ್ತೆ. ಸೊ ನೋಡ್ರಿ, ಟಾಟಾ ಸ್ಕೈಯಲ್ಲಿ ಇನ್ನು ಸ್ವಲ್ಪ ದಿನದಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅದುವರೆಗೂ ಮೊಬೈಲಲ್ಲಿ ನೀವು ನೋಡ್ತಾ ಇರ್ಬೋದು. ಓಂ ಶಾಂತಿ.